ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ನಿಮಗೆಲ್ಲರಿಗೂ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನ ಈ ಸ್ಪೆಷಲ್ ಎಪಿಸೋಡ್ ಗೆ ಸ್ವಾಗತ ಮಾಡ್ತೀನಿ. ಇವತ್ತ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮ್ಗೆ ಒಬ್ಬ ಸಾಧಕರನ್ನು ಅವರು ತಮ್ಮ ಜೀವನದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಆಗಿ ತಮ್ಮ ಶಿಕ್ಷಣವನ್ನು ಮುಗಿಸ್ಕೊಂಡು ಅದಾದ ತಕ್ಷಣ ಆರ್ಟ್ಸ್ ಮಾಡಿ ಅದಾದ ತಕ್ಷಣ JNM ಮುಗಿಸಿ, ಸೊ JNM ಆದ್ಮೇಲೆ PPS ಮುಗಿಸಿ, ಸೊ ಇವಾಗ ಅವರು ಕರೆಂಟ್ಲಿ ಏಮ್ಸ್ ಅಲ್ಲಿ ನರ್ಸಿಂಗ್ ಆಫೀಸರ್ ಜಾಬ್ ಅಲ್ಲಿ ಆ ಪೊಸಿಷನ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಂಪ್ಲೀಟ್ ಅವ್ರು ಯಾವ್ಯಾವ ತರ ಪ್ರಿಪರೇಷನ್ ಮಾಡಿದ್ರು, ಅವ್ರ ಸೋರ್ಸ್ ಆಫ್ ಪ್ರಿಪರೇಷನ್ ಹೆಂಗಿತ್ತು, ಲಾಸ್ಟ್ ಕೊನೆಯ ಒಂದು 20-30 ದಿನ ಏನ್ ಎಕ್ಸಾಮ್ಸ್ ಇರ್ತವೆ ಆ ಟೈಮ್ ಅಲ್ಲಿ ಅವ್ರ ಸ್ಟ್ರಾಟಜಿಸ್ ಏನನ್ನ ಯೂಸ್ ಮಾಡಿದ್ರು ಮತ್ತು ಅವ್ರು ಯಾವ್ಯಾವ ಸೋರ್ಸ್ ಯೂಸ್ ಮಾಡಿದ್ರು ಕಂಪ್ಲೀಟ್ ಆಗಿ ಒಂದೊಂದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇವರು ಸುಮ್ನೆ ಕಂಪ್ಲೀಟ್ ಆಗಿ 2 ವರ್ಷ 4 ವರ್ಷ 5 ವರ್ಷ ಎಕ್ಸಾಮ್ಗೋಸ್ಕರ ಕುತ್ಕೊಂಡು ಓದವ್ರಲ್ಲ, ಇವರು ವರ್ಕ್ ಮಾಡ್ತಾನೆ ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಮುಗಿಸ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿ ನಾಲೆಜ್ ಜೊತೆಗೆ ಏಮ್ಸ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಇವ್ರ ಕಂಪ್ಲೀಟ್ ವಿವರಣೆಗಳನ್ನ ನಿಮ್ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಹೆಂಗೆ ನೀವು ವರ್ಕ್ ಮಾಡ್ತಾ ಓದ್ಬೋದು, ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೇಗೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬಹುದು, ಮತ್ತೆ ನಿಮ್ದು ಯಾವುದೇ ಒಂದು ರೀತಿ ನಿಮ್ ಅಕಾರ್ಡಿಂಗ್ಲಿ ನಿಮ್ ತರ ನಿಮ್ಗೆ ಯಾವ ರೀತಿ ಟೈಮ್ ಟೇಬಲ್ ಹಾಕೋಬಹುದು. ಸೊ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಎಲ್ಲ ಕನ್ನಡಿಗರಿಗೆ ಇಂಟ್ರೊಡಕ್ಷನ್ ಮಾಡ್ಕೊಡಿ. ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ನನ್ನ ಹೆಸರು ಕೊಟ್ರೇಶ್ ಅಂತ. ಬೇಸಿಕಲಿ ನಾನು ಬಳ್ಳಾರಿ ಅವರು. ನಾನು JNM ಮಾಡಿದ್ದು ಚಿತ್ರದುರ್ಗದಲ್ಲಿ SSKS ಕಾಲೇಜ್ ಆಫ್ ಸ್ಕೂಲ್ ಆಫ್ ನರ್ಸಿಂಗ್. ಸೊ ಅದಾದ್ಮೇಲೆ ಪೋಸ್ಟ್ BSc ಮಾಡ್ಕೊಂಡಿದ್ದು 2 years. ವರ್ಕ್ ಮಾಡ್ತಾನೆ ಪೋಸ್ಟ್ BSc ನ ಮುಗಿಸ್ಕೊಂಡಿದ್ದು. ಅದಾದ್ಮೇಲೆ ಏಮ್ಸ್ಗೆ ಹೀಗೆ ಫ್ರೆಂಡ್ಸ್ ಎಲ್ಲ ಇರುತ್ತಲ್ಲ, ಈಗ ಅಡ್ವರ್ಟೈಸ್ಮೆಂಟ್ ಮೂಲಕ ಏಮ್ಸ್ ಎಕ್ಸಾಮ್ ಇದೆ ಅಂತ ನಮಗೆ ಗೊತ್ತಾಗಿದ್ದು, ಅವಾಗ ಸ್ಟಾರ್ಟ್ ಮಾಡಿದ್ದೆ. ಏಮ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿ. ಸೊ ಕೊಟ್ರೇಶ್ವರಿ, ನಿಮ್ಗೆ ಏಮ್ಸ್ ಅಲ್ಲಿ ನಾಟ್ ಸೆಟ್ ಅಂತ ಈಗ ಎವ್ರಿ ಇಯರ್ಲಿ ಅಥವಾ ಎವ್ರಿ 6 ಮಂತ್ ಇವಾಗ ಎಕ್ಸಾಮ್ಸ್ ಕರೀತಿದ್ದಾರೆ, ಮೊದಲು ಎವ್ರಿ ಇಯರ್ಲಿ ಕರೀತಿದ್ದಾರೆ ಎಕ್ಸಾಮ್. ಸೊ ಏಮ್ಸ್ ಅಲ್ಲಿ ನಿಮ್ಗೆ ಕಾಲ್ಫಾರ್ಮ್ ಆಗ್ತಿದಾವೆ, ಅಲ್ಲಿ ನರ್ಸಿಂಗ್ ಆಫೀಸರ್ ಜಾಬ್ ಇದಾವೆ ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಗಿತ್ತು? ನಂಗೆ ಗೊತ್ತಾಗಿದ್ದು 2021 ಅಲ್ಲಿ. ಬಟ್ ಅವಾಗ ನಾವು ಹೆಲ್ಪ್ಲೆಸ್ನೆಸ್ ಯಾಕಂತಂದ್ರೆ ನಮ್ಮಲ್ಲಿ ಅವಾಗ JNM ಆಗಿದ್, ನಂದು ಪೋಸ್ಟ್ BSc ಆಗಿರ್ಲಿಲ್ಲ. ಸ್ವಲ್ಪ ಗ್ಯಾಪ್ ಕಾರಣಗಳಿಂದ ನಾನು JNM ಮುಗಿದ್ಮೇಲೆ ಪೋಸ್ಟ್ BSc ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಏನಾಯ್ತು, ಸ್ವಲ್ಪ ಲೇಟ್ ಆಗೇ ಗೊತ್ತಾಯ್ತು ನನ್ಗೆ. ಅಂದ್ರೆ ಏಮ್ಸ್ ಅಲ್ಲಿ ಜಾಬ್ ಇದೆ ಅಂತ ಗೊತ್ತಿತ್ತು, ಬಟ್ ಅದಕ್ಕೆ ಪೋಸ್ಟ್ BSc ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಬೇಕಾಗಿರಲ್ಲ. JNM ಅಂದ್ರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಅಂತ ಗೊತ್ತಿತ್ತು. ಬಟ್ ನನ್ನ ಒಂದ್ ವರ್ಷ ಅಷ್ಟೇ ಎಕ್ಸ್ಪೀರಿಯನ್ಸ್ ಇತ್ತು. ಅದಕ್ಕೆ ನಾನು ಪೋಸ್ಟ್ BSc ಮಾಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಸೊ ನೀವು ಫಸ್ಟ್ ಟೈಮ್ ನಿಮ್ಗೆ ಗೊತ್ತಾಗ ನಾಸೆಟ್ ಎಕ್ಸಾಮ್ಸ್ ಗೆ ಅಪ್ಲಿಕೇಶನ್ ಹಾಕಿದ್ದೆ. ಸೊ ಆ ಎಕ್ಸಾಮ್ಸ್ ಬರ್ದಿದ್ದೀರಿ ನೀವು? ಫಸ್ಟ್ ನಾಸೆಟ್ 3 ಎಕ್ಸಾಮ್ ಬರ್ದಿದ್ದೆ. ಅವಾಗ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಸುಮ್ನೆ ಅಟೆಂಡ್ ಮಾಡಿದ್ದೆ. ಅವಾಗ 6000 ರ್ಯಾಂಕ್ ಬಂದಿತ್ತು. ಒಳ್ಳೆ ರ್ಯಾಂಕ್ ನೋಡಿ. ಆ ಟೈಮಲ್ಲಿ 6000 ರ್ಯಾಂಕ್ ಏನು ಗೊತ್ತೇ ಇಲ್ಲದೆ ಫಸ್ಟ್ ಟೈಮ್ ಗೊತ್ತಾದಾಗ ಇವ್ರು ಅಪ್ಲಿಕೇಶನ್ ಹಾಕಿ ಬರ್ದಿರೋ ಎಕ್ಸಾಮ್ ಅಲ್ಲಿ 6000 ರ್ಯಾಂಕ್ ಇವ್ರು ತಗೊಂಡಿದ್ದಾರೆ. ಬಟ್ ಇವ್ರು ಸೆಲೆಕ್ಟ್ ಆಗಿರೋ ಎಕ್ಸಾಮ್ ಅಲ್ಲಿ ಇವ್ರು ಯಾವಾಗ ಓದ್ಬಿಟ್ಟು ನಾನು ಈ ಎಕ್ಸಾಮ್ ನ ಕ್ರಾಕ್ ಮಾಡ್ತೀನಿ ಅಂತ ರೆಡಿ ಆಗ್ಬಿಟ್ಟು ಯಾವಾಗ ಇವ್ರು ಎಕ್ಸಾಮ್ ಬರ್ದಿದ್ದಾರೆ, ಆ ಎಕ್ಸಾಮ್ ಅಲ್ಲಿ ಇವ್ರ ರ್ಯಾಂಕು ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 99, ಡಬಲ್ ಡಿಜಿಟ್ ಅಲ್ಲಿ ರ್ಯಾಂಕ್ ತಗೊಂಡು ನೋಡಿ. JNM ಸ್ಟೂಡೆಂಟ್, ಕನ್ನಡ ಮೀಡಿಯಂ ಎಲ್ಲ ಅವ್ರು ಬೇಸಿಕ್ ನ ಪೂರ ಕನ್ನಡದಲ್ಲಿ ಮುಗಿಸ್ಕೊಂಡೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 99 ಅಲ್ಲಿ ಅವರು ಸೆಲೆಕ್ಷನ್ ತಗೊಂಡು ಏಮ್ಸ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಏಮ್ಸ್ ಅಂದ ತಕ್ಷಣ ಬಹಳ ಜನಕ್ಕೆ ಕುತೂಹಲ ಇರೋದೇನು ಅಂತಂದ್ರೆ, ಎಷ್ಟು ಸ್ಯಾಲರಿ ಬರುತ್ತೆ ಏಮ್ಸ್ ನರ್ಸಿಂಗ್ ಆಫೀಸರ್ ಗೆ, ಎಷ್ಟು ಸ್ಯಾಲರಿ ಬರುತ್ತೆ ಮಂತ್ಲಿ ಅಂತ ಹೇಳ್ತು. ಸೊ ಸ್ವಲ್ಪ ಸ್ಯಾಲರಿ ಬಗ್ಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಡಿ ವೀಕ್ಷಕರಿಗೆ. ಸ್ಯಾಲ್ರಿ ಅಂದ್ರೆ 1,10,000 ಬರುತ್ತೆ ಬೇಸಿಕಲಿ. ಬಟ್ ನಮಗೆ ಕೈಗೆ ಸಿಗೋದು 85,000 ಸಿಗುತ್ತೆ. ಅದ್ರಲ್ಲಂತೂ ಯಾವ್ದೇ ಪ್ರಾಬ್ಲಮ್ ಆಗಲ್ಲ, ಒಂದೇ ತರ ಕರೆಕ್ಟ್ ಆಗಿ ಸ್ಯಾಲ್ರಿ ಬಂದ್ಬಿಡುತ್ತೆ. ಸೊ ನಾವು ಲಾಸ್ಟ್ ಇಂಟರ್ವ್ಯೂ ಅಲ್ಲಿನೂ ಒಬ್ಬರಿಗೆ ಈ ರೀತಿ ಕ್ವಶನ್ ಕೇಳಿದಾಗ ಯಾರೋ ಕಮೆಂಟ್ ಹಾಕಿದ್ರು, ಈ 1,10,000 ಇಯರ್ಲಿನ ಅಂತ. ಅಲ್ಲ ಗುರು, ಈ 1,10,000 ಪ್ರತಿ ಮಂತ್ ಗೆ ನಿಮ್ಗೆ ಸ್ಯಾಲ್ರಿ ಬರುತ್ತೆ. ಮತ್ತೆ ನಿಮ್ಗೆ ಬೇರೆ ಬೇರೆ ಕಡೆ ನೀವು ವರ್ಕ್ ಮಾಡಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಸ್ಯಾಲ್ರಿ 15 ದಿನ ಲೇಟು, 20 ದಿನ ಲೇಟು, 30 ದಿನ ಲೇಟು ಹಂಗಲ್ಲ. ಒನ್ ಡೇಟ್ ಬಂತು ಅಂದ್ರೆ ಆನ್ ದ ಡೇಟ್ ಓನ್ಲಿ ನಿಮ್ಗೆ ನಿಮ್ಮ ಹ್ಯಾಂಡ್ಗೆ ಸ್ಯಾಲ್ರಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನೂ ಸ್ಯಾಲ್ರಿ ಬಗ್ಗೆ ಇಶ್ಯೂಸ್ ಇಲ್ಲ. ಕ್ರಾಸ್ ಆಗಿ ಸ್ಯಾಲ್ರಿ ಜನರೇಟ್ ಆಗೋದು ಅವ್ರು ಹೇಳಿದ್ರೆ ಆಲ್ರೆಡಿ 1,10,000 ನಿಯರ್ ಜನರೇಟ್ ಆಗುತ್ತೆ. ಇವಾಗ ಏನಾದ್ರೆ 8th ಅಪ್ಲೈ ಆದ್ರೆ 2.5 ಲಕ್ಷ ರೂಪಾಯಿ ಸ್ಯಾಲ್ರಿ ಜನರೇಟ್ ಆಗ್ಬಿಟ್ಟು ಇನ್ ಹ್ಯಾಂಡ್ ನಿಮಗೆ 1,65,000 ಕಿಂತ ಪ್ಲಸ್ ಸ್ಯಾಲ್ರಿ ಸಿಗುತ್ತೆ ಏಮ್ಸ್ ಅಲ್ಲಿ. ಸೊ ಇಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ ತುಂಬಾ ಕೆಲಸನ ಮಾಡಿಸ್ಕೊತಿರ್ಬಹುದು ಸರ್ ಅಂತ ಬಹಳ ಜನ ಕ್ವಶನ್ ಕೇಳ್ತಾರೆ. ಸೊ ಕೆಲಸ ಮಂತ್ಲಿ ಎಷ್ಟು ದಿನ ಕೆಲಸ ಮಾಡ್ತೀರಾ ಒಂದಿನ ತಿಂಗಳಲ್ಲಿ? ಮಂತ್ಲಿ 22 ದಿನ ಅಷ್ಟೇ ಕೆಲಸ ಇರುತ್ತೆ, 8 ದಿನ ರಜಾ ಇರುತ್ತೆ.
ಒಂದು ತಿಂಗಳಲ್ಲಿ 8 ದಿನ ಅಂದ್ರೆ 22 ದಿನ ಅಷ್ಟೇ ಕೆಲಸ. ಸೊ 22 ದಿನ ಕೆಲಸ ಅಂತಂದ್ರೆ ಅವ್ರು 12 ಗಂಟೆ ಕೆಲಸ ಮಾಡ್ಕೊತಿರ್ಬೋದು ಸರ್ ಅಂತ ನೀವ್ ಅಂತೀರಾ. ಇಲ್ಲ, ಎಷ್ಟು ಗಂಟೆ ಕೆಲಸ ಮಾಡ್ಕೊತಾರೆ ಅವರಿಂದಾನೇ ಕೇಳಿ. ನೀವು ಒಂದಿನಕ್ಕೆ ಎಷ್ಟು ದಿನ ಕೆಲಸ ಮಾಡ್ತೀರಿ, ಎಷ್ಟು ಅವರ್ ಕೆಲಸ? 6 hours ಅಷ್ಟೇ. ಸೊ ನೋಡಿ, ಒಂದು ತಿಂಗಳಲ್ಲಿ ಬರೀ 22 ದಿನ ಕೆಲಸ. ಆ 22 ದಿನದಲ್ಲಿ ಬರೀ ಒಂದ್ ದಿನಕ್ಕೆ 6 ಗಂಟೆ ಮಾತ್ರ ಕೆಲಸ. ಸೊ ಅದಾದ ತಕ್ಷಣ ನಿಮ್ ಮನೆಗೆ ನೀವು ಹೋಗ್ಬೋದು. ಆರಾಮಾಗಿ ನಿಮ್ ಕ್ವಾಲಿಟಿ ಲೈಫ್ ಏನಿದೆ, ನೀವು ಆರಾಮಾಗಿ ನಿಮ್ ಡ್ರೀಮ್ ಲೈಫ್ ನ ನೀವು ಎಂಜಾಯ್ ಮಾಡ್ತಾ ಆರಾಮಾಗಿ ಬದುಕಬಹುದು. ಅಂದ್ರೆ ಕಂಪ್ಲೀಟ್ಲಿ ಸೆಟಲ್ಡ್ ಲೈಫ್ ನ ನೀವು ಇಲ್ಲಿ ಈಸಿಯಾಗಿ ಬದುಕಬಹುದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇದೆ. ಸೊ ಏಮ್ಸ್ ಅಂದ ತಕ್ಷಣ ಸರ್ ಏಮ್ಸ್ ಅಲ್ಲಿ ಅಷ್ಟು ಸ್ಯಾಲರಿ ಕೊಡ್ತಾರೆ, 6 ಗಂಟೆ ಅಷ್ಟೇ ಕೆಲಸ, ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರ್ಬೋದು ಸರ್ ಅಂತ ನೀವು ಅನ್ಕೊಂತೀರಿ. ಹಂಗೇನಿಲ್ಲ, ಇಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ ಏಮ್ಸ್ ಅಲ್ಲಿ. ಸೊ ಇವ್ರಿಗೆ ಇಷ್ಟು ಅಂತ ಅಷ್ಟೇ ಬರುತ್ತೆ. ಸೊ ಇಲ್ಲಿ ಏನು ಹೆವಿ ವರ್ಕ್ ಲೋಡ್ ಆಗಿರ್ಬೋದು, ಓಕೆ, ನೀವು 6 hours ಕಂಪ್ಲೀಟ್ಲಿ ವರ್ಕ್ ಮಾಡ್ಕೊಳ್ಳೋದು ಆ ರೀತಿ ಏನಿಲ್ಲ. ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ. ಅದಕ್ಕೆ ಇದನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಕರೆಯೋದು. ಇದು ಯಾವ್ದು ಲೋಕಲ್ ಹಾಸ್ಪಿಟಲ್ ತರ ಅಲ್ಲ, ಇದು ಒಂದು ಬ್ರಾಂಡ್ ಇದೆ, ಇಂಡಿಯಾದಲ್ಲಿ ಒಂದು ದೊಡ್ಡ ಬ್ರಾಂಡ್ ಇದೆ ಏಮ್ಸ್ ಅಂತ ಹೇಳ್ಬಿಟ್ಟು. ಸೊ ಆ ಏಮ್ಸ್ ಗೋಸ್ಕರನೇ ಬಹಳ ಆಸ್ಪಿರೆಂಟ್ ತುಂಬಾ ಕಷ್ಟಪಟ್ಟು ಓದ್ತಿದಾರ, ಎಲ್ಲ ಅವೇರ್ನೆಸ್ ಇರೋರು. ಸೊ ಅವೇರ್ನೆಸ್ ಇಲ್ಲದೆ ಇರೋರು ಇವರಿಂದ ಇನ್ಸ್ಪೈರ್ ಆಗಿ ಓದಿ. ಬಹಳ ಜನ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್, ನಾವು ಓದೋದ್ ಬಿಟ್ಟು 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು ಸರ್, ಇವಾಗ ಏನ್ ಮಾಡೋದು ಸರ್, ನಾನು ಎಕ್ಸಾಮ್ ಬರೀಬೇಕಂತಿದ್ದೀನಿ, ನಾನ್ಸೆಟ್ ಎಕ್ಸಾಮ್ ಬರೀಬೇಕಂತಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಎಷ್ಟು ವರ್ಷ ಆದ್ರೂ ನರ್ಸಿಂಗ್ ಇಸ್ ನರ್ಸಿಂಗ್. ನೀವ್ ಏನು ಓದ್ ಬಂದಿರ್ತೀರ ಅದು ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ನಾನು ಬಹಳ ವರ್ಷ ಆಯ್ತು ಬಿಟ್ಟು ಅಂತ ಹೇಳ್ಬೋದು. ಬಟ್ ಎಲ್ಲಾ ನಿಮ್ಗೆ ಗೊತ್ತಿರುತ್ತೆ, ಜಸ್ಟ್ ನೀವು ಒಂದ್ಸಾರಿ ಅದನ್ನ ಕರೆಕ್ಟ್ ಆಗಿ ರಿವ್ಯೂ ಮಾಡ್ಬೇಕು, ಅದನ್ನ ನೀವು ಕರೆಕ್ಟ್ ಆಗಿ ರಿವಿಷನ್ ಮಾಡ್ಬೇಕು. ಸೊ ಅದಕ್ಕೆ ನಿಮ್ಗೆ ಒಬ್ಬ ಕ್ಲಿಯರ್ ಆಗಿ ಗೈಡೆನ್ಸ್ ಬೇಕು. ಅದಕ್ಕೋಸ್ಕರ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಆಲ್ವೇಸ್ ನಿಮ್ ಜೊತೆಗಿರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ನಿಮ್ ಸ್ಟಡಿನ ಮಾಡಬಹುದು. ಓಕೆ, ಕೊಟ್ರೆ ಶಿವರ್ ಮಾಡಿದ್ದಾರೆ ಅಂತಂದ್ರೆ ನೀವು ಮಾಡಬಹುದು. ಸೊ ಇದು ದೊಡ್ಡ ಮ್ಯಾಟರ್ ಅಲ್ಲ. ಸೊ ಈ ಮಾಡಕ್ಕೆ ಏನೇನ್ ಫಾರ್ಮುಲಾಗಳು ಅವ್ರು ಯೂಸ್ ಮಾಡಿದ್ದಾರೆ ಅಂತ ಅವ್ರ ಬಾಯಿಂದ ಕೇಳ್ಕೊಂಡು. ಸೊ ನಿಮ್ ಪ್ರಿಪರೇಷನ್ ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋ ಒಂದು ವರ್ಡ್ ಎಷ್ಟು ಮ್ಯಾಟರ್ ಆಯ್ತು? ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕೆ ಅಂತಂದ್ರೆ 2018 ಅಲ್ಲಿ ನಾನು JNM ಮುಗಿದಿದ್ದು. ಸೊ ನಾನು ನಾರ್ಸೆಟ್ ಕ್ಲಿಯರ್ ಮಾಡಿದ್ದು 2023, ಅಂದ್ರೆ 5 ವರ್ಷ ಗ್ಯಾಪ್ ಆಯ್ತು ಮಧ್ಯದಲ್ಲಿ. ಯಾಕೆ ಅಂತಂದ್ರೆ ನಾವು JNM, ಸೊ BSc ಅವರಾದ್ರೆ ಎಕ್ಸಾಮ್ ಅಂದ್ರೆ ಇವಾಗ ಈ ವರ್ಷ BSc ಮುಗಿದ್ರೆ ಈ ವರ್ಷ ನೀವು ಎಕ್ಸಾಮ್ ನ ತಗೋಬಹುದು, ಈ ವರ್ಷ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ JNMs ಅಂದ್ರೆ 2 ವರ್ಷ ಪೋಸ್ಟ್ BSc ಮಾಡ್ಬೇಕು, ಇಲ್ಲ 2 ವರ್ಷ ವರ್ಕ್ ಮಾಡ್ಬೇಕು, ಎಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ತಗೊಬೇಕು, ಅದಾದ್ಮೇಲೆ ನಾವು ಓದ್ಬೇಕು. ಸೊ 2018 ಅಲ್ಲಿ ನಾನು JNM ಮುಗಿಸಿದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್, ಬ್ಯಾಂಗ್ಳೂರಲ್ಲಿ ಗೊತ್ತೇ ಇದೆಯಲ್ಲ ನಿಮ್ಗೆಲ್ಲ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ದು. 2018 ಜಾಯ್ನ್ ಆಗಿದ್ದು ಅಲ್ಲಿಗೆ. ಅಲ್ಲಿ ಜಾಯ್ನ್ ಆಗ್ತಾ ನಂಗೆ ಅನಿಸ್ತು ಪೋಸ್ಟ್ BSc ಮಾಡಿದ್ರೆ ಏಮ್ಸ್ ಈಸಿ ಆಗುತ್ತೆ ಅಂತ. ಸೊ 3 ವರ್ಷ JNM ಅಂದ್ರೆ 3 ವರ್ಷ ಕೆಲಸ ಮಾಡಿ ಅದಾದ್ಮೇಲೆ ಪೋಸ್ಟ್ BSc ಜಾಯ್ನ್ ಆದೆ 2021 ಅಲ್ಲಿ. 22 ಅಲ್ಲಿ ನಂದು ಪೋಸ್ಟ್ BSc ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ ತಕ್ಷಣ ನಾನು ಏನ್ ಮಾಡಿದೆ, ನಾರ್ಸೆಟ್ 3 ಅಂತ ಸ್ಟಾರ್ಟ್ ಮಾಡಿದ್ರು. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬರೀತಾ ಇದ್ರು, ನಾನು ಸುಮ್ನೆ ಹೋಗಿ ಬರ್ತಿದ್ದಷ್ಟೇ. ಯಾವ್ದೇ ನನ್ಗೇನ್ ಗೊತ್ತಿರ್ಲಿಲ್ಲ ಏನ್ ಓದ್ಬೇಕು ಹೇಗೆ ಅಂತ. ಸುಮ್ನೆ ನಂದು JNM ನಾಲೆಡ್ಜ್ ಮೇಲೆ ಹೋಗಿ ಬರ್ತಿದ್ದು. ನನ್ಗೆ ಶಾಕ್ ಆಯ್ತು, 6,000 ಅಂದ್ರೆ ನಾನು ಏನೂ ಪ್ರಿಪೇರ್ ಆಗಿರ್ಲಿಲ್ಲ. 6,000 ರ್ಯಾಂಕ್ ಬಂತಂದ್ರೆ ಅರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾನು ಕ್ಲಿಯರ್ ಮಾಡ್ಬೋದಿತ್ತಲ್ಲ, ಒಂದ್ 3,000 ಒಳಗ್ ಬಂದ್ರೆ ಆರಾಮಾಗಿ ನಮಗೂ ಆಗ್ಬಿಡುತ್ತಲ್ಲ ಅಂತ ಒಂದ್ ಆಸೆ ಅವಾಗ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ನಾನೇನ್ ಮಾಡ್ತಾ ಇದ್ದೆ, ವಿಕ್ಟೋರಿಯಾದಲ್ಲಿ ಕೆಲಸ ಮಾಡ್ದಾನೆ ಒಂದು ಮೀಟಿಯರ್ ಅಂತ ಒಂದು ಕೋಚಿಂಗ್ ತಗೊಂಡಿದ್ದೆ. ಅದು ಕ್ಲಾಸಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಸಾಯಂಕಾಲ 3:30 ರಾತ್ರಿ 8 ಗಂಟೆವರೆಗೂ. ನಾನು ವಿಕ್ಟೋರಿಯಾದಲ್ಲಿ ಹಾಸ್ಪಿಟಲ್ ಕೇಳ್ಕೊಂಡು ನೈಟ್ ಡ್ಯೂಟಿ, ಅಂದ್ರೆ ನಾನು ಒಂದು ಅರೌಂಡ್ 6 ಮಂತ್ ನಾನು ನೈಟ್ ಡ್ಯೂಟಿನೇ ಮಾಡಿದ್ದೀನಿ, ಬೇರೆ ಯಾವ ಡ್ಯೂಟಿನೂ ಮಾಡಿಲ್ಲ, ನೈಟ್ ಡ್ಯೂಟಿನೇ. ನೈಟ್ ಡ್ಯೂಟೀಸ್ ಇಲ್ಲಿ ಹೆಂಗೆ ಅಂತಂದ್ರೆ, ಈಗ 3:30 8 ಗಂಟೆವರೆಗೂ ಕ್ಲಾಸ್ ಇರ್ತಾ ಇತ್ತು. ಸೊ ಕ್ಲಾಸ್ ನ ಕಂಪ್ಲೀಟ್ ಮಾಡಿ ನಾನು ಡ್ಯೂಟಿಗೆ ಜಾಯಿನ್ ಆಗಿ 2 ಅವರಲ್ಲಿ ನಂದು ಏನ್ ಕೆಲಸ ಇರುತ್ತೋ ಮುಗಿಸಿ ರಾತ್ರಿ 10-11 ಗಂಟೆಯಿಂದ ಓದಕ್ ಸ್ಟಾರ್ಟ್ ಮಾಡಿದ್ರೆ ಅವತ್ತಿಗೆ ಅದನ್ನ ಕಂಪ್ಲೀಟ್ ನೈಟ್ ಎಷ್ಟು ಗಂಟೆ ಆದ್ರೂ ಆಗಿರ್ಲಿ, ಬೆಳಗ್ಗೆ 4 ಗಂಟೆ 5 ಗಂಟೆ ಇದ್ರೆ ನನಗೆ ಇಂಪಾರ್ಟೆಂಟ್ ಆಗಿರ್ಲಿಲ್ಲ. ಅವಾಗ ನಂಗೆ ಜಾಬ್ ಇಂಪಾರ್ಟೆಂಟ್ ಆಗಿತ್ತು. ಸೊ 5 ಗಂಟೆ 6 ಗಂಟೆ ಬೆಳಗ್ಗೆವರೆಗೂ ನಾನು ಕೆಲಸ ಓದ್ತಾನೆ ಇದ್ದೆ. ಕೆಲಸ ಇನ್ ಬಿಟ್ವೀನ್ ಪೇಷಂಟ್ ಕರೆದ್ರು ಹೋಗಿ ಅಟೆಂಡ್ ಮಾಡೋದು, ಮತ್ತೆ ಬಂದು ಕುತ್ಕೊಳ್ಳೋದು, ಓದೋದು, ಇದೇ ಕೆಲಸನೇ ಮಾಡ್ತಾ ಇದ್ದೆ. ಈ ಕೆಲಸ ಮಾಡ್ತಾ ಏನಾಯ್ತು, ಜಿಗ್ಮರ್ ಅಲ್ಲಿ ನಾನು ಜಿಗ್ಮರ್ ಎಕ್ಸಾಮ್ ಬರ್ದೆ. ಅಲ್ಲಿ ನನ್ನ ರ್ಯಾಂಕು 984 ಬಂತು, 984 ರ್ಯಾಂಕು. ನಾನು EWS ಕ್ಯಾಟಗರಿಲಿ 27ನೇದು. ಅಲ್ಲಿ ಪೋಸ್ಟ್ ಇದ್ದಿದ್ದು 9 ಪೋಸ್ಟ್. ಅವ್ರು 1:3 ಫ್ರೀ ಕರ್ದಿದ್ರು, ನಾನೇ ಲಾಸ್ಟ್. ನಾನ್ ಅನ್ಕೊಂಡೆ ಸ್ಕಿಲ್ ಟೆಸ್ಟ್ ಹೋಗ್ಬೇಕಾ ಬೇಡವಾ, ಯಾಕಂದ್ರೆ ನಾನೇ ಲಾಸ್ಟ್ ಪರ್ಸನ್. ಈಗ ನಾನು ಹೋದ್ರೇನೆ ಆಗುತ್ತೆ ಅಂತ ಕಾನ್ಫಿಡೆಂಟ್ ಇರ್ಲಿಲ್ಲ. ಬಟ್ ಅಲ್ಲಿ ಚಿಕ್ಕಮರಲ್ಲಿ ಹೋಗ್ರು ಬಸವರಾಜ್ ಸರ್ ಅಂತಿದ್ರು ನರ್ಸಿಂಗ್ ಆಫೀಸರ್, ಅವ್ರು ನಂಗೆ ಮೋಟಿವೇಶನ್ ಮಾಡಿದ್ರು, ಬಂದ್ ಅಟೆಂಡ್ ಮಾಡು, ನೀನ್ ಈ ರ್ಯಾಂಕ್ ಇಷ್ಟು ಬಂದಿದೆ ಅಂದ್ರೆ ಒಂದ್ಸಲ ಅಟೆಂಡ್ ಮಾಡು, ಅಂದ್ರೆ ಫ್ಯೂಚರ್ ವಿ ಕಾಂಟ್ ಪ್ರೆಡಿಕ್ಟ್, ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾನು ಚಿಕ್ಕಮರಿಗೆ ಹೋಗಿ ಸ್ಕಿಲ್ ಟೆಸ್ಟ್ ಅಟೆಂಡ್ ಮಾಡಿದೆ. ಸ್ಕಿಲ್ ಟೆಸ್ಟ್ ರಿಸಲ್ಟ್ ಬಿಟ್ಟ ಮೇಲೆ ಗೊತ್ತಾಯ್ತು, ಆ 27ರಲ್ಲಿ ನಾನು 10ನೇನಾಗಿ ನಿಂತ್ಕೊಂಡೆ. ಅಂದ್ರೆ 9 ಜನ ಸೆಲೆಕ್ಟ್ ಆದ್ರು, ನಾನು ವೈಟಿಂಗ್ ಲಿಸ್ಟ್ ಅಲ್ಲಿ ಬಿಟ್ರು. ಅವಾಗ ನನ್ಗೆ ಒಂದು ಕಾನ್ಫಿಡೆಂಟ್ ಬಂತು, ಅಂದ್ರೆ ಚಿಕ್ಕಮರಲ್ಲಿ ಒಂದು ವೈಟಿಂಗ್ ಲಿಸ್ಟ್ ಇದೆ, ನನ್ಗೆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ.
ಅಲ್ಲಿ ನನ್ನ ಫ್ರೆಂಡ್ ಕೇಳ್ಕೊಂಡು ಒಂದಿಬ್ರು ನಮ್ ಬ್ಯಾಚ್ ಅಲ್ಲೇ ಒಂದಿಬ್ರು ಬಿಟ್ಬಿಟ್ರು ಜಿಪ್ಮರ್ನ. ಅವಾಗ ನಂಗೆ ಗೊತ್ತಾಯ್ತು ಇನ್ನೊಂದ್ 3-4 months ಅಲ್ಲಿ ನನ್ಗೆ ಜಾಬ್ ಕನ್ಫರ್ಮ್ ಆಗುತ್ತೆ ಜಿಪ್ಮರಲ್ಲಿ ಅಂತ. ನಾನು ಹೆಂಗೋ ವಿಕ್ಟೋರಿಯಲ್ಲಿ ಕೆಲಸ ಮಾಡ್ತಿದ್ದೆ, ಮನೇಲಿ ಕಷ್ಟ ಇತ್ತು ಅಂತ. ಸೊ ಅವಾಗ ನಾನು ಅನ್ಕೊಂಡೆ ಅಟ್ಲೀಸ್ಟ್ ಕೆಲಸ ಬಿಟ್ಟು ಒಂದ್ ವರ್ಷ, ಒಂದ್ 2-3 ತಿಂಗಳು ಏಮ್ಸ್ ಟ್ರೈ ಮಾಡೋಣ ಜಾಬ್ಗೆ. ಸಿಕ್ಕರೆ ಏಮ್ಸ್ ಹೋಗೋಣ, ಬೇಡ ಅಂದ್ರೆ ಜಿಪ್ಮರ್ಗೆ ಹೋಗೋಣ ಆಪ್ಷನ್ ಇತ್ತಲ್ಲ. ನಾನೇನ್ ಮಾಡಿದೆ, ಕೆಲಸ ಬಿಟ್ಟೆ. ಮೇ ತಿಂಗಳಲ್ಲಿ ಹತ್ರ ಕೆಲಸ ಬಿಟ್ಟು ಅರೌಂಡ್ 3 months ಕಂಟಿನ್ಯೂಸ್ 16 hours ಅಂದ್ರೆ 16 hours. ಒಂದ್ ದಿನನೂ ಯಾವ್ದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ನಂಗೆ ಹೆಲ್ತ್ ಹುಷಾರಿರ್ಲಿಲ್ಲ, ಒಂದ್ ಟೈಮ್ ಫೀವರ್ ಬಂದಿತ್ತು, ಏನೇ ಆದ್ರೂ 16 hours ಅಂದ್ರೆ ಡೈಲಿ ಆ 16 hours ನಾನು ಓದ್ತಾ ಇದ್ದೆ. ಒಂದೊಂದ್ ಟೈಮ್ ನೀರ್ ಕುಡಿಯೋಕು ಟೈಮ್ ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಫಸ್ಟ್ ನಂಗೆ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಿತ್ತು. ಸೊ ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಏಮ್ಸ್ ನ ಬರಿತಾ ಏಮ್ಸ್ ಎಕ್ಸಾಮ್ ಪ್ರಿಪರೇಷನ್ 3 months ನಂದು ಹೆಂಗಿತ್ತು ಅಂತಂದ್ರೆ, ಬೆಳಗ್ಗೆ 3 ಗಂಟೆಗೆ ಅಲಾರಾಮ್ ಇಟ್ರೆ ಎಲ್ರು ಒಂದ್ 10 ನಿಮಿಷ ಅಲಾರಾಮ್ ಮುಂದೆ ಓಡಿಸ್ತೀರಾ, ಬಟ್ ನಾನು ಓಡಿಸ್ತಿರ್ಲಿಲ್ಲ. 2:50ಕ್ಕೆ ಎದ್ದಾಗ್ತಾ ಇದ್ದೆ. 10 ನಿಮಿಷ ಅರ್ಲಿಯಾಗಿ ಎದ್ದು ಬೆಳಗ್ಗೆ 3 ಗಂಟೆಯಿಂದ ಬೆಳಗ್ಗೆ ಒಂದು 6 ಗಂಟೆ ಅಂದ್ರೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಅಂದ್ರೆ ಸ್ವಲ್ಪ ಈಸಿಯಾಗಿ ನಾವೇನೇ ಓದಿದ್ರು ಕಾನ್ಸಂಟ್ರೇಟ್ ಮಾಡಕ್ ಈಸಿ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಥಿಯರಿ ಚೆನ್ನಾಗಿ ಓದ್ಕೊಂತ ಇದ್ದೆ. ಸೊ 9-10 ಗಂಟೆವರೆಗೂ ಮಾರ್ನಿಂಗ್. ಯಾವಾಗ ನಮಗೆ ಬೋರ್ ಆಗುತ್ತಲ್ವಾ ಆ ಟೈಮಲ್ಲಿ ನಾವೇನ್ ಮಾಡ್ತಿದ್ವಿ, MCQ ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ದೆ. ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:30-9 ಗಂಟೆವರೆಗೂ ನಾನು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾನೆ ಇದ್ದೆ. 10 ನಿಮಿಷ ಎಲ್ಲಾದ್ರೂ ವಾಶ್ರೂಮ್ಗೆ ಹೋಗ್ಬೇಕು, ಏನೋ ಪ್ರಾಬ್ಲಮ್ ಇದ್ರು ಈಗೆಲ್ಲ ಹೋಗ್ಬೇಕು 10 ನಿಮಿಷ ಅಂದ್ರೆ 10 ನಿಮಿಷದಲ್ಲಿ ಏನೋ ಒಂದು ಶಾರ್ಟ್ ನೋಟ್ ತಗೊಂಡ್ಬಿಟ್ಟು ಓದ್ಕೊಂತಾನೆ ಹೋಗ್ತಾ ಇದ್ದೆ. ರೋಡಲ್ಲಿ ಹೋದ್ರು ರೋಡಲ್ಲಿ ಓದ್ಕೊಂತ ಹೋಗ್ತಾ ಇದ್ದೆ. ಅಂದ್ರೆ ಒಂದ್ ಗ್ಯಾಪ್ ಅನ್ನೋದು ನನ್ ಕೊಟ್ಟೇ ಇಲ್ಲ. ಆ 3 months ನಿದ್ರೆ ಇಲ್ಲ, ಏನಿಲ್ಲ, ಹುಷಾರಿಲ್ದಂಗ ಆಗಿತ್ತಂದ್ರೂ ಪರವಾಗಿಲ್ಲ, ನಾನ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕನ್ನೋದೇ ನನ್ ಗುರಿ ಆಗಿತ್ತು. ಅದಾದ್ಮೇಲೆ ಏನಾಯ್ತು, ಜಿಪ್ಮರ್ದು ನಾನು ನಾರ್ಸೆಟ್ ಪ್ರಿಲಿಮ್ಸ್ ಎಕ್ಸಾಮ್ ಬರ್ದೆ. ಅದಾದ್ಮೇಲೆ ಜಿಪ್ಮರ್ದು ಆರ್ಡರ್ ಕಾಪಿ ಬಂದ್ ನನಗೆ. ಜಾಯಿನ್ ಆಗಿ 1 month ಗ್ಯಾಪ್ ಇರುತ್ತಲ್ವಾ, ಆ ಟೈಮಲ್ಲೇ ಏಮ್ಸ್ ರಿಸಲ್ಟ್ ಬಂತು. ಏಮ್ಸ್ ರಿಸಲ್ಟ್ ಬಂದಾಗ ರ್ಯಾಂಕ್ ಸಡನ್ ಆಗಿ ನನ್ನ ಫ್ರೆಂಡ್ ನೋಡಿ ಹೇಳಿದ್ದು 99 ಅಂತ. ನಂಗೆ ಶಾಕ್ ಆಯ್ತು. ಅಂದ್ರೆ ನಾನು ಬರ್ದಿದ್ದೆ ಚೆನ್ನಾಗಿ. ನಾನ್ ಅನ್ಕೊಂಡಿದ್ದೆ 1500 ಒಳಗ್ ಬರುತ್ತೆ, ಅಟ್ಲೀಸ್ಟ್ ಏಮ್ಸ್ ಗ್ರೂಪ್ ಅದು ಇಲ್ಲ ಏಮ್ಸ್ ಯಾವ್ದಾದ್ರು ನಾರ್ತ್ ನಿಯರ್ ಬೈ ಪ್ಲೇಸ್ ಸಿಕ್ಕರೆ ಸಾಕಪ್ಪ ಹೋಗ್ಬಿಡೋಣ ಅನ್ಕೊಂಡಿದ್ದೆ. BB ನಗರ ಬರ್ತೀನಿ ಅಂತ ನಾನು ಯಾವ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ನನ್ ರ್ಯಾಂಕ್ ನೋಡಿದ್ಮೇಲೆ ನಂಗೆ ಅನಿಸ್ತು BB ನಗರ ಸಿಗುತ್ತೆ ಅಂತ ಕನ್ಫರ್ಮ್ ಆಯ್ತು. ತುಂಬಾ ಹ್ಯಾಪಿ ಆಯ್ತು. ಪೇರೆಂಟ್ಸ್ ಎಲ್ಲ, ಯಾಕಂದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಏನಂದ್ರೆ ಏನು ಇರಲ್ಲ ಮನೇಲಿ. ನೀವೆಲ್ಲ ಹೇಳ್ತೀರಾ ಸ್ಟಡಿ ಚೇರ್ ಬೇಕು ಅದು ಬೇಕು, ನಮ್ಮ ಹತ್ರ ಅದ್ ಯಾವ್ದು ಇರ್ಲಿಲ್ಲ. ಬರೀ ಒಂದ್ ಚಾಪೆ ಮೇಲೆ ಕೆಳಗಡೆ ಒಂದ್ ಯಾವ್ದೋ ಒಂದ್ ಮರದ ಹತ್ರ ಕುತ್ಕೊಂಡು ಓದ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಮನೇನು ಶೆಲ್ಟರ್ ಇತ್ತು. ಬೇಸಿಗೆಲೆಲ್ಲ ಎಲ್ಲಿ ಓದಕ್ಕಾಗುತ್ತೆ ಮನೇಲಿ ಕುತ್ಕೊಂಡು, ಮನೇಲಿ ಫ್ಯಾನ್ ಇಲ್ಲ ಏನಿಲ್ಲ. ಸ್ಪೆಷಾಲಿಟಿ ಯಾವ್ದು ಇಂಪಾರ್ಟೆಂಟ್ ಆಗಲ್ಲ. ನೀವು ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟ್ ಡೈಲಿ ಬೇಸಿಸ್ ಮೇಲೆ ಯಾವ ತರ ಓದ್ತೀರಾ ಅನ್ನೋದ್ರ ಮೇಲೆ ನಿಮ್ ಲೈಫ್ ಡಿಸೈಡ್ ಆಗುತ್ತೆ. ನೀವು ಒಂದ್ ಜಾಬ್ ಬೇಕಂದ್ರೆ ಯಾವ್ದಾದ್ರು ಒಂದ್ ಬೇಕಂದ್ರೆ ಒಂದ್ ಕಳ್ಕೊಬೇಕಾಗುತ್ತೆ. ಸೊ ನೀವೀಗ ಏನೋ ಒಂದ್ ಯಾವ್ದೋ ಸಪೋಸ್ ನೀವ್ ಏನೋ ಒಂದ್ ಬೇರೆ ಇದ್ರಲ್ಲಿ ಬಿಸಿ ಆಗಿರ್ತೀರಾ, ಅದನ್ನ ಸೈಡ್ ಇಟ್ರೆ ಮಾತ್ರ ನಿಮ್ಗೆ ಜಾಬ್ ಸಿಗುತ್ತೆ. ಜಾಬ್ ಆದ್ಮೇಲೂ ನಿಮ್ ಲೈಫ್ ಎಂಟರ್ಟೈನ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಲೈಫ್ ತುಂಬಾ ಇದೆ, ಫಸ್ಟ್ ಜಾಬ್ ಮಾಡ್ಕೊಬೇಕಲ್ವಾ. ಅದಾದ್ಮೇಲೆ ಮೇನ್ ಆಗಿ ಏನಂತಂದ್ರೆ, ನಾನ್ PUC ಇಂಗ್ಲಿಷ್ ಫೇಲ್ ಆಗಿದ್ದೆ. ಇವಾಗ ನಮ್ಮ ಕ್ಲಾಸ್ ಮೇಟ್ಸ್ ಎಲ್ಲ ಏನು ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅವ್ರೆಲ್ಲರಿಗಿಂತ ನನಗೆ ಸ್ಯಾಲರಿ ಜಾಸ್ತಿ ಬರ್ತಿದೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಯಾಕಂದ್ರೆ ಅವರೆಲ್ಲ ಕಾಲೇಜಲ್ಲಿ SLC PUC ಟಾಪರ್ಸ್. ನಾವೆಲ್ಲ ಇಂಗ್ಲಿಷ್ ಫೇಲ್ ಆಗಿರೋರು. ಈಗ ನಾವು ಅವ್ರಿಗಿಂತ ಜಾಸ್ತಿ ಸಂಬಳ ತಂದಿದ್ರೆ ಅಂದ್ರೆ ಅವ್ರಿಗೆ ಫೀಲ್ ಆಗುತ್ತಲ್ವಾ. ನರ್ಸಿಂಗ್ ಅಲ್ಲೂ ಒಳ್ಳೆ ಲೈಫ್ ಇದೆ. ನೀವು ಯಾರ್ಯಾರು ನರ್ಸಿಂಗ್ ಮಾಡಿದ್ರೆ ಫೀಲ್ ಆಗ್ಬೇಡಿ, ಅಯ್ಯೋ ಈ ನರ್ಸಿಂಗ್ ಯಾಕಾದ್ರೂ ಮಾಡಿದೆ, ಈ ಲೈಫ್ ಇಲ್ಲ ಅಂತ. ಲೈಫ್ ಇದೆ, ನೀವ್ ಅದನ್ನ ಹೊರಗಡೆ ಬಂದು ನೋಡ್ಬೇಕಷ್ಟೇ. ನೀವ್ ಅದೋ ಒಂದು ಪ್ರೈವೇಟ್ ಅಲ್ಲಿ ಮಾಡ್ತಿದ್ರು ನೀವು ಏಮ್ಸ್ ಕ್ಲಿಯರ್ ಮಾಡ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಅದ್ ಮ್ಯಾಟರ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ಈ ಟೈಮ್ಸ್ ಇದು ಓದ್ಲೇಬೇಕಂತ ಫಿಕ್ಸ್ ಆದ್ರೆ ನಿಮ್ಗೆ ಪಕ್ಕ ಜಾಬ್ ಸಿಗುತ್ತೆ. ಸೊ ಏನ್ ಹೇಳಿದ್ರೆ ಎಷ್ಟೊಂದು ಕನ್ಕ್ಲೂಷನ್ ಏನು ಅಂತಂದ್ರೆ, ನಿಮ್ ಮೈಂಡ್ ಸೆಟ್ ಅಲ್ಲಿ ಒಂದು ಕ್ಲಾರಿಟಿ ಇದ್ರೆ ನಿಮ್ ರಿಸಲ್ಟ್ ಅಲ್ಲಿ ಕ್ಲಾರಿಟಿ ಬಂದೇ ಬರುತ್ತೆ. ಸೊ ಅವ್ರು ಹೇಳಿದ್ರು ಪ್ರತಿ ದಿನಾನು ಯಾವುದೇ ರೀತಿಯಾದಂತ ಗ್ಯಾಪ್ ಇದೆ. ನೀವು ಹೋಳಿ ಹುಣ್ಣಿಮೆಗೆ 2 ದಿನ ಗ್ಯಾಪ್ ತಗೋತೀನಿ, ದೀಪಾವಳಿಗೆ 2 ದಿನ ಗ್ಯಾಪ್ ತಗೋತೀನಿ, ನಮ್ಮ ಮನೇಲಿ ಅಮಾವಾಸ್ಯೆ ಇದೆ, ನಮ್ ತಾತಗ್ ಹಂಗಾಯ್ತು, ನಮ್ಮ ಅಜ್ಜಿಗೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಸುಮ್ನೆ ನೀವು ವಿನಾಕಾರಣ ಗ್ಯಾಪ್ ಮಾಡ್ತಾ ಹೋದ್ರೆ, ನಿಮ್ದು ಒಂದು ದಿನ ಸ್ಟಡಿ ಗ್ಯಾಪ್ ಆದ್ರೆ ಒಂದು ರ್ಯಾಂಕ್ ಹಿಂದ್ಗಡೆ ಬರುತ್ತೆ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಏನ್ ಈ ಗೋಲ್ಡನ್ ಟೈಮ್ ಅಂತ ಏನಿರುತ್ತೆ, ಗೋಲ್ಡನ್ ಟೈಮ್ ಅಲ್ಲಿ ಎಕ್ಸಾಮ್ಸ್ ಇನ್ನೊಂದ್ 3 months ಇರುತ್ತೆ. ಆ ಗೋಲ್ಡನ್ ಟೈಮ್ ಅಲ್ಲಿ ನಿಮಗೆ ಪ್ರತಿ ಒಂದು ಕ್ಷಣನೂ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ದಿನದ ಬಗ್ಗೆ ಮಾತಾಡ್ತಿಲ್ಲ, ಪ್ರತಿಯೊಂದು ಕ್ಷಣನು. ಸೊ ನೀವು ಇವನ್ ಆ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ನೀವು ಎಲ್ಲ ಹೊರಗಡೆ ಹೋಗ್ಬೇಕಾದ್ರೂ ಅದಕ್ಕೆ ರಿವೈಸ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಅವಾಗ ಮಾತ್ರ ಒಂದು ಸಮುದ್ರ ತರ ಇರೋ ಸಿಲೆಬಸ್ ನಿಮ್ ಮೈಂಡ್ ಸೆಟ್ ನಿಮ್ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅವಾಗ ಮಾತ್ರ ನೀವು ಏಮ್ಸ್ ಕೇಳೋ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಈಸಿ ಆಗುತ್ತೆ. ಸೊ ಎಷ್ಟು ಕ್ಲಾರಿಟಿ ಇರ್ಬೇಕಂದ್ರೆ ಮೈಂಡ್ ಅಲ್ಲಿ, ನನಗ್ ಬೇಕು ಅಂದ್ರೆ ಬೇಕು ಅಂತವ್ರು ಮಾತ್ರ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬನ್ನಿ. ಸುಮ್ನೆ ನಾನೊಂದು 15 ದಿನ ಓದ್ತೀನಿ, ಒಂದ್ 20 ದಿನ ಓದ್ತೀನಿ, ಯಾವ್ದೋ ಒಂದು ಮೋಟಿವೇಶನಲ್ ವಿಡಿಯೋ ತಗೊಂಡು ನೋಡ್ಬಿಟ್ಟು ಒಂದ್ 5 ದಿನ ಓದ್ತೀನಿ, ಆಮೇಲೆ ಗ್ಯಾಪ್ ಮಾಡ್ತೀನಿ, ಇದು ಯೂಸ್ ಆಗಲ್ಲ.
ಸೊ ಫಸ್ಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ಥಿಯರಿ ಓದಿದ್ರು. ಕಂಪ್ಲೀಟ್ ಆಗಿ ಥಿಯರಿ ಓದಿ ಅದ್ರ ಜೊತೆಗೆ ಅವರು ಏನ್ ಮಾಡಿದ್ರೆ MCQs ನ ಪ್ರಾಕ್ಟೀಸ್ ಮಾಡಿದ್ರು. ಸೊ ಕನ್ಸಿಡರ್ ಮಾಡಿದ್ವು ಬೆಳಿಗ್ಗೆ 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ ಅಂತಂದ್ರೆ ಅದಕ್ಕಿಂತ 10 ನಿಮಿಷ ಜಲ್ದಿ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರ ಡ್ರೀಮ್ ಅವ್ರಿಗೆ ಮಲ್ಕೊಳಕ್ ಬಿಡ್ತಿಲ್ಲ. ನೋಡಿ, ಮಲ್ಕೊಂಡ್ ಆದ್ಮೇಲೆ ನೀವು ಏನ್ ಕನ್ಸ್ ಕಾಣ್ತಿದ್ರ ಅದು ಕನ್ಸಲ್ಲ. ನಿಮ್ ಕನಸು ಹೆಂಗಿರ್ಬೇಕು ಅಂದ್ರೆ ನೀವು ಮಲ್ಕೊಳಕ್ ಬಿಡಬಾರ್ದು. ಆ ರೀತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ. ಸೊ ಅದನ್ನ ಅವರು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಅದರಿಂದ ರಿಸಲ್ಟ್ ತೆಗೆದಿದ್ದಾರೆ. ಸೊ ಇದು ಚಾಂಪಿಯನ್ಸ್ ಅಂತ ಏನ್ ಇರ್ತಾರೆ ನೋಡಿ, ಆ ಚಾಂಪಿಯನ್ಸ್ ಒಂದು ಕ್ಯಾರೆಕ್ಟರ್ ಇರುತ್ತೆ. ಏನು ಅಂತಂದ್ರೆ ಸ್ಟಿಕ್ ಟು ದ ರೂಲ್ಸ್ ಅಂಡ್ ಗೆಟ್ ಔಟ್ಪುಟ್ ಫ್ರಮ್ ದ ರೂಲ್ಸ್ ಅಂತ ಹೇಳ್ಬಿಟ್ಟು. ಸೊ ಸ್ಟ್ರಿಕ್ಟ್ ರೂಲ್ಸ್ ಗಳು ಏನಿರ್ತಾವೆ ಲೈಫ್ ಅಲ್ಲಿ ಕೆಲವೊಂದು ಪೀರಿಯಡ್ ಅಡಾಪ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಸಕ್ಸಸ್ ಆಗೋವರೆಗೂ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರು ಹೇಳಿದ್ರು ನಿಮ್ಗೆ. ಅವರು ಜಿಪ್ಮರ್ ಎಕ್ಸಾಮ್ ಕ್ರಾಕ್ ಇದೆ ನೋಡಿ, ನಾಸೆಟ್ 3 ಅಲ್ಲಿ ನಿಯರ್ಲಿ 6000+ ರ್ಯಾಂಕ್ ಅವ್ರದ್ದು. ಅದಾದ್ಮೇಲೆ ಜಿಪ್ಮರ್ ಎಕ್ಸಾಮ್ ಕ್ರಾಕ್ ಮಾಡಿದ್ರು. ಅದಾದ್ಮೇಲೆ 99 ರ್ಯಾಂಕ್ ತಗೊಂಡು ಏಮ್ಸ್ ಎಕ್ಸಾಮ್ ನ ಕ್ರಾಕ್ ಮಾಡಿದ್ರು. ಸೊ ಅವ್ರು ಮಾಡಿದ್ರು ಅಂತಂದ್ರೆ ಅದರಿಂದ ಅವ್ರ ಡೆಡಿಕೇಶನ್ ಇದೆ. ಅವ್ರು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಗಳನ್ನ ಮಾಡಿದ್ದಾರೆ. ಹಬ್ಬ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು. ಸೊ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಒಂದು ಪೊಸಿಷನ್ ಬಂದಿದ್ದಾರೆ. ಸೊ ಇವಾಗ ಅವ್ರು ಏನೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ, ಇವಾಗ ಒಂದು ಹೋಲಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಅವರು ಅವ್ರ ಮನೆಗೆ ಒಂದು ಪೀಕ್ ಲೆವೆಲ್ ಅಲ್ಲಿ ಫುಲ್ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಅವರು ಕಷ್ಟ ಪಡ್ಬೇಕಾದ ಸಮಯದಲ್ಲಿ ಒಂದು ಕ್ಷಣನ ವೇಸ್ಟ್ ಮಾಡದೇನೆ ಕಷ್ಟಪಟ್ಟಿದ್ದಾರೆ. ಸೊ ಅದು ರಿಸಲ್ಟ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಸೊ ನೀವು ಕೂಡ ಬಹಳ ಚೆನ್ನಾಗಿದ್ರೆ ಸರ್, ಈಗ ನಾನು ಲಾಸ್ಟ್ 3 ನಾರ್ಸೆಟ್ ಬರ್ತಿದ್ದೀನಿ, ನಾನೊಂದು 4 ನಾರ್ಸೆಟ್ ಬರ್ತಿದ್ದೀನಿ ಸರ್, 1 ಮಾರ್ಕ್ಸ್ ಅಲ್ಲಿ ಹೋಗುತ್ತೆ, ಒಂದು ಅರ್ಧ ಮಾರ್ಕ್ಸ್ ಅಲ್ಲಿ ಹೋಗುತ್ತೆ ಸರ್. ನೋಡಿ, ನೆಕ್ಸ್ಟ್ ನಾರ್ಸೆಟ್ ನಿಮಗೋಸ್ಕರನೇ ಬರ್ತಿದೆ, ನಿಮ್ಗೋಸ್ಕರನೇ ಅಲ್ಲಿ ಸೀಟ್ ನ ಕಾಲ್ಫಾರ್ಮ್ ಮಾಡಿದ್ದಾನೆ. ನೀವು ಏನಾದ್ರು ಡೆಡಿಕೇಶನ್ ಇಂದ ನೀವ್ ಏನಾದ್ರು ಕಂಪ್ಲೀಟ್ ಸ್ಯಾಕ್ರಿಫೈಸ್ ಮಾಡಿ ಆ ಸ್ಟಡಿಗೋಸ್ಕರ ನೀವು ಟೈಮ್ ಕೊಟ್ರೆ ನಿಮ್ ರಿಸಲ್ಟ್ 1000% ಬಂದೇ ಬರುತ್ತೆ. ಅದ್ರಲ್ಲಿ ಸೆಕೆಂಡ್ರಿ ಮಾತೇ ಇಲ್ಲ, ಯಾವ್ದು ಡೌಟೇ ಇಲ್ಲ. ಓಕೆ, ಸೊ ನೋಡಿ, ಬಹಳ ಜನ ಎಕ್ಸ್ಕ್ಯೂಸಸ್ ಹೇಳ್ತೀರಾ 80-20 ಹಂಗಿದೆ ಹಿಂಗಿದೆ ಅಂತ. ನಾನ್ ನಿಮಗ್ ಬಹಳ ಸಾರಿ ಹೇಳಿದೀನಿ, ನಿಮಗ್ ಬೇಕಾಗಿರೋದು 1 ಸೀಟ್. ಓಕೆ, ಸೊ ಅವರು ಮೇಲ್ ಕ್ಯಾಂಡಿಡೇಟ್. ಸೊ ನೋಡಿ, ಮೇಲ್ ಕ್ಯಾಂಡಿಡೇಟ್ ಇಲ್ಲಿ ಬಹಳ ಜನನು ಸೆಲೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ಗುಡ್ ರ್ಯಾಂಕ್ ತೆಗಿತಿದ್ದಾರೆ. ಒಂದ್ ಅರ್ಧ ಗಂಟೆ ಜಾಸ್ತಿ ಓದಪ್ಪ, 10 ಗಂಟೆ ಓದ್ತಿದ್ದೆ, 10:30 ಗಂಟೆ ಓದು, ಬರುತ್ತೆ 1000 ಬರೋದು 100 ಬರುತ್ತೆ ರ್ಯಾಂಕ್. 100 ರ್ಯಾಂಕ್ ಬಂದ್ರೆ ನಿನಗೆ ಬೇಕಾದಲ್ಲಿ ನೀವು ಯಾವ ಏಮ್ಸ್ ಅಲ್ಲಿ ಇಂಡಿಯಾದಲ್ಲಿ ಎಲ್ ಬೇಕು ಫಸ್ಟ್ ಆಪ್ಷನ್ ಹಾಕೋ, ನಿಂಗೆ ಸೆಲೆಕ್ಷನ್ ಸಿಗುತ್ತೆ. ಸೊ ಬಹಳ ಕ್ಲಾರಿಟಿ ಇರ್ಬೇಕು ನಿಮ್ ಮೈಂಡ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ರ್ಯಾಂಕ್ ಬಂದಾಗ ಫಸ್ಟ್ ನಿಮ್ ಮನೆಯಲ್ಲಿ ಯಾರಿಗೆ ಹೇಳ್ತೀರಿ? ನಾನ್ ಫಸ್ಟ್ ನಮ್ಮ ಅಮ್ಮಗೆ ಹೇಳಿದ್ದು. ಏನಿತ್ತು ಫ್ಯಾಮಿಲಿ ಕಡೆ? ಹೇಳಕ್ಕಿಂತ ಮುಂಚೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಏನಂದ್ರೆ ಎಲ್ಲಾ ಪೇರೆಂಟ್ಸ್ ಹೇಳ್ತಾರೆ ಓದ್ಕೊಡಿ 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 ಅಂತ ಹೇಳ್ತಾರೆ. ನಮ್ ಪೇರೆಂಟ್ಸ್ ಆಪೋಸಿಟ್. ಅಂದ್ರೆ ನಾನು ಅಷ್ಟೊಂದು 16 ಅವರೆಲ್ಲ ಓದ್ತಾ ಇದ್ದಲ್ಲ, ಅವ್ರಿಗೆ ಹಿಂಸೆ ಅನ್ಸ್ಬಿಟ್ಟಿತ್ತು. ನಮ್ಮ ಅಮ್ಮ ಬಂದ್ ಹೇಳ್ತಾ ಇತ್ತು, ಯಾಕಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟು ಓದಿ, ನಿಂಗ್ ಹುಷಾರಿಲ್ದಂಗ ಆಗ್ತಿದೆ, ಬೇಡಪ್ಪ ಇದು ಜಾಬ್ ಬೇಡ, ಏನು ಬೇಡ, ಸುಮ್ನೆ ಏನಾದ್ರು ಹೊಲ್ದಲ್ಲಿ ಒಂದ್ ಕೆಲ್ಸ ಇದ್ರೆ ಮಾಡ್ಕೊಂಡು ಅವ್ನು ನೆಮ್ಮದಿಯಾಗಿ ಬಿಡಪ್ಪ, ಇಷ್ಟೊಂದು ನಾನ್ ನೋಡಕ್ ಆಗ್ತಿಲ್ಲ, ನೀನ್ ಮತ್ತೆ ಹುಚ್ಚಾರ್ಗಿದ್ಯಾ, ಓದಿ ಈ ತರ ಎಲ್ಲ ನಮ್ಮ ಮನೆಗೆ ಆಪೋಸಿಟ್ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ದೆ, ಇನ್ನು 1 ಮಂತ್ ನನಗೋಸ್ಕರ ಬಿಟ್ಬಿಡಿ ನನ್ನ. ಆ ಮಂತ್ ಅಲ್ಲಿ ನನ್ಗೆ ಏನಾದ್ರು ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಿ ನಾನು ಅದನ್ನ ಕೇಳ್ತೀನಿ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ರಿಸಲ್ಟ್ ಬಂದ್ಮೇಲೆ ನಮ್ಮ ಅಮ್ಮ ಹತ್ರ ಹೋಗಿ ನಾನು ಆಶೀರ್ವಾದ ತಗೊಂಡ್ಬಿಟ್ಟು ಹೇಳಿದ್ದು. ಅವ್ರ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂತಂದ್ರೆ, ನಮ್ಮೂರಲ್ಲಿ, ಅಂದ್ರೆ ನಮ್ದು ಒಂದು ಚಿಕ್ಕ ಊರು ಬಣವಿಕಲ್ ಅಂತ, ಆ ಊರಲ್ಲಿ ಇಲ್ಲಿವರೆಗೂ ಯಾವ ಒಬ್ಬ ಸೆಂಟ್ರಲ್ ಎಂಪ್ಲಾಯಿನೂ ಇಲ್ಲ. ನಾವು ಪೊಲೀಸ್, ಅಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಗೆ ನಾವ್ 7 ಜನ ಮಕ್ಳು. 7 ಜನ ಮಕ್ಳಲ್ಲೂ ಯಾರು ಓದಿಲ್ಲ. ನಾನು ಒಬ್ನೇ ಮಧ್ಯದಲ್ಲಿ ಅಂದ್ರೆ ಸ್ವಲ್ಪ ಕೆಲ್ಸಗಳು ಮಾಡ್ಕೊಂಡು, ನಾನು ಕೆಲಸ ಮಾಡ್ಕೊಂಡೆ, ಸ್ಟೇಜ್ ಬೈ ಸ್ಟೇಜ್ ಕೆಲಸ ಮಾಡ್ಕೊಂಡೆ ಓದಿರೋದು. ಯಾಕಂದ್ರೆ ಓದ್ಸೋಷ್ಟು ನಮ್ಮ ಮನೇಲಿ ಎಕನಾಮಿಕಲ್ ಅಷ್ಟೊಂದು ಫಿಟ್ ಇರ್ಲಿಲ್ಲ. ನಾನು PUC ಮಾಡುವಾಗನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೇ PUC ಮಾಡಿದ್ದು. GNM ಮಾಡುವಾಗನು ಒಂದು ಡಾಕ್ಟರ್ ಮನೆಯಲ್ಲಿ ಮಾಪು ಮತ್ತೆ ಕಸ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ಬೆಳಗ್ಗೆನು ಕೆಲಸ ಮಾಡಿದ್ದು. ಈ ಕೆಲಸ ಮಾಡ್ತಾನೆ ಓದಿದ್ದಲ್ವಾ, ನಮ್ಮ ಅಪ್ಪ ಅಮ್ಮಗೆ ತುಂಬಾ ಪ್ರೌಡ್ ಇದೆ. ಅಂದ್ರೆ ನಮ್ಗೆ ಓದ್ಸಕ್ ಆಗಿರ್ಲಿಲ್ಲ ಅಂದ್ರೂ ನನ್ನ ಮಗ ಏನೋ ಕಷ್ಟಪಟ್ಟು ಓದ್ಕೊಂಡು ಇವಾಗ ಏಮ್ಸ್ ಅಲ್ಲಿ ಇದ್ದಾನೆ ಅಂತಂದ್ರೆ, ಎಲ್ಲಾ ತಂದೆ ತಾಯಿಗೂ ಅದು ಗ್ರೇಟ್ನೆಸ್ ಇರುತ್ತೆ. ಈಗ ನಿಮ್ ತಂದೆ ತಾಯಿಗಳು, ಕೆಲವೊಬ್ರಿಗೆ ತಂದೆ ತಾಯಿಗಳು ಓದ್ಸಕ್ ರೆಡಿ ಇರ್ತಾರೆ, ನೀವುಗಳು ನೆಗ್ಲಿಜೆನ್ಸಿ ಮಾಡ್ತೀರಾ, ನಮ್ಗೆ ಆಗಲ್ಲ, ನಮ್ ಕೈಲಿ ಆಗಲ್ಲ ಅಂತ. ನಮ್ ತಂದೆ ತಾಯಿ ಪಾಪ ಅವ್ರಿಗೆ ಕಷ್ಟ ಇರ್ತಿತ್ತು, ಅವ್ರಿಗೆ ನನ್ಗೆ ಬಾಯ್ಬಿಟ್ಟು ಹೇಳಕ್ ಆಗ್ತಿರಲಿಲ್ಲ ಬೇಡಪ್ಪ ಓದಂತ. ಬಟ್ ನಾನು ಇಲ್ಲ, ನನ್ ಕೈಲಿ ಆದಷ್ಟು ನಾನು ನನ್ ಕೆಲ್ಸ ನಾನು ಮಾಡ್ಕೊಂಡು ನಾನು ಓದ್ತೀನಿ ಅಂತ ಹೇಳಿ GNM ಮುಗಿಸಿದೆ. GNM ಮುಗಿಸಿದ್ಮೇಲೆ ನಂಗೆ ಗೊತ್ತಾಯ್ತು, ಅಟ್ಲೀಸ್ಟ್ ಏನಾದ್ರು ಒಂದು ಲೈಫಲ್ಲಿ ನಾವು ಅಚೀವ್ ಮಾಡ್ಬೇಕು. ಅಂದ್ರೆ ಬಡವರಾಗಿ ಹುಟ್ಟೋದ್ ತಪ್ಪಲ್ಲ, ಅಟ್ಲೀಸ್ಟ್ ಸಾಯಕಿನ ಮುಂಚೆ ನಮ್ದು ಏನಾದ್ರು ಒಂದು ಅಚೀವ್ಮೆಂಟ್ ಇರ್ಬೇಕು, ನಮ್ ತಂದೆ ತಾಯಿಗೆ ಒಂದು ಪ್ರೌಡ್ ಮಾಡ್ಬೇಕಂತಿತ್ತು. ಸೊ ಏಮ್ಸ್ ಕ್ಲಿಯರ್ ಆದ್ಮೇಲೆ ನಮ್ಮ ಅಪ್ಪ ಅಮ್ಮ ತುಂಬಾ ಖುಷಿಯಾಗಿ, ನಮ್ ರಿಲೇಟಿವ್ಸ್ ಎಲ್ಲರೂ ತುಂಬಾ ಖುಷಿಯಾಗಿದ್ದು. ಯಾಕಂದ್ರೆ ನಾನು ತುಂಬಾ 1-2-3 ಮ್ಯಾರೇಜಸ್ ಬಂತು ಏಮ್ಸ್ ಮಧ್ಯದಲ್ಲಿ, ಯಾರು ಅಟೆಂಡ್ ಆಗಿರ್ಲಿಲ್ಲ. ಅವಾಗ ಎಲ್ರು ಮಾತಾಡ್ಸಕ್ ಬಿಟ್ಟಿದ್ರು, ರಿಲೇಟಿವ್ಸ್ ಅಷ್ಟೇ. ಈಗ ನೀವ್ ಚೆನ್ನಾಗಿಲ್ಲ ಅಂದ್ರೆ ಮಾತಾಡ್ಸಕ್ ಬಿಡ್ತಾರೆ, ಏನೋ ಒಂದ್ ಹೇಳ್ತಾರೆ, ಆಮೇಲೆ ನಿಮ್ ಜಾಬ್ ಆದ್ಮೇಲೆ ಎಲ್ರು ಬಿಡ್ಕೊಂಡು ನಿಮ್ ಹತ್ರನೇ ಬರ್ತಾರೆ. ಅದೇ ಲೈಫ್. ಅದಕ್ಕೆ ನಾನ್ ನಿಮಗೆ ಹೇಳೋದು ಸ್ಮಾಲ್ ಅಡ್ವೈಸ್ ಏನಂದ್ರೆ,
ನೀವು ಓದ್ಬೇಕು ಅಂತ ಫಿಕ್ಸ್ ಆದ್ರೆ GNMs BSc ಯಾವ್ದು ಮ್ಯಾಟರ್ ಆಗಲ್ಲ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಮತ್ತೆ ಡೈಲಿ ಬೇಸಿಸ್ ಮೇಲೆ ನೀವು ಹೆಂಗ್ ಓದ್ತಿದ್ದೀರಾ, ನಿಮ್ ಏಮ್ ಇಂಪಾರ್ಟೆಂಟ್. ನಾನು ಒಂದು ನಮ್ ಫ್ರೆಂಡ್ ಒಬ್ರದ್ದು ಏಮ್ ಸ್ಯಾಲ್ರಿನ ನಾನು ಗೋಡೆ ಮೇಲೆ ಹಾಕ್ಬಿಟ್ಟು ಡೈಲಿ ಆ ಸ್ಯಾಲ್ರಿ ನೋಡಿ ನೋಡಿ ಇಂಪ್ರೆಸ್ ಆಗಿನೇ ಓದ್ತಾ ಇದ್ದೆ. ಇಷ್ಟೊಂದ್ ಸ್ಯಾಲ್ರಿ ಬರುತ್ತಾ, ನಾನು ಕ್ಲಿಯರ್ ಮಾಡ್ಬೇಕು. ನಮ್ಮ ಫ್ಯಾಮಿಲಿ ತುಂಬಾ ಬಡವರು ಇದೀವಿ, ಸ್ವಲ್ಪ ನಾವು ಸ್ವಲ್ಪ ಅಟ್ಲೀಸ್ಟ್ ತುಂಬಾ ರಿಚ್ ಆಗೋದ್ ಬೇಡ, ಸ್ವಲ್ಪ ಏನಾದ್ರು ಆಗ್ಬೇಕಲ್ವಾ ಲೈಫ್ ಅಲ್ಲಿ. ಹುಟ್ಟಿದ ಮೇಲೆ ಸುಮ್ನೆ ಬಡವರಾಗಿ ಸಾಯಕ್ ಆಗಲ್ಲಲ್ವಾ. ಸೊ ಅದು ಮೇನ್ ಪಾಯಿಂಟ್. ಸೊ ಫಸ್ಟ್ ನಿಮ್ ಹತ್ರ ಏನೋ ಇಲ್ದಾಗ ಎಲ್ಲಾನು ದೂರ ಆಗ್ತಾ ಹೋಗುತ್ತೆ. ಏನೇನ್ ನಿಮ್ ಹತ್ರ ಬರುತ್ತೆ, ಪೊಸಿಷನ್ಸ್ ಆಗಿರ್ಬೋದು, ಸೊಸೈಟಿಯಲ್ಲಿ ನಿಮ್ದು ಏನ್ ನಿಮ್ ಸೊಸೈಟಿಯಲ್ಲಿ ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದಾಗಿರ್ಬೋದು, ಅದು ನಿಮ್ ಹತ್ರ ಸಿಕ್ಕಾಗ ಎಲ್ಲ ದೂರ ಹೋಗಿದ್ದು ಕೂಡ ನಿಮ್ ಸರಿಯಾಗಿ ಬರಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವ ಟೈಮಲ್ಲಿ ನೀವು ವರ್ಕ್ ಮಾಡ್ಬೇಕು ಆ ಟೈಮಲ್ಲಿ ಡೆಫಿನೆಟ್ಲಿ ವರ್ಕ್ ಮಾಡ್ಲೇಬೇಕು ನೀವು. ಅವಾಗ ಮಾತ್ರ ಸೊಸೈಟಿಯಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. ಒಂದ್ ಅಡ್ವೈಸ್ ಏನೇ ಅಂತಂದ್ರೆ, ಯಾವುದೇ ಫೀಲ್ಡ್ ಅಲ್ಲಿ ಇರೋ ನೀವು, ನರ್ಸಿಂಗ್ ಅಂತ ಅಷ್ಟೇ ಅಲ್ಲ, ಯಾವುದೇ ಫೀಲ್ಡ್ ತಗೊಳ್ಳಿ ನೀವು, ಆ ಫೀಲ್ಡ್ ಅಲ್ಲಿ ನಿಮ್ ಹತ್ರ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾಗ ಮಾತ್ರ ನಿಮ್ಗೆ ಎಲ್ಲರೂ ಇಂಟ್ರೆಸ್ಟ್ ಆಗ್ತಾರೆ. ಎಲ್ರಿಗೂ ಜಾಸ್ತಿ ನೋಡಿ ಸಿಕ್ಕಾಪಟ್ಟೆ ಜನ ಅಂತೂ ಇದಾರೆ, ಬಟ್ ಎಲ್ರಿಗೂ ಒಂದು ಗ್ರೇಟ್ನೆಸ್ ಬರಲ್ಲ. ಅವ್ರಿಗೆ ನೋಡಿದ್ರೆ ನಿಮ್ಗೆ ಪ್ರೌಡ್ ಫೀಲ್ ಬರಲ್ಲ, ಬಟ್ ಕೆಲವೊಬ್ರಿಗೆ ನೋಡಿದ್ರೆ ನಿಮ್ಗೆ ಗ್ರೇಟ್ನೆಸ್ ಫೀಲ್ ಅನ್ಸುತ್ತೆ, ಪ್ರೌಡ್ ಫೀಲ್ ಅನ್ಸುತ್ತೆ. ಯಾಕಂತಂದ್ರೆ ಅದ್ರ ಹಿಂದೆ ಒಂದು ಸಿಕ್ಕಾಪಟ್ಟೆ ಡೆಡಿಕೇಶನ್ ಇರುತ್ತೆ. ಸೊ ಆ ಡೆಡಿಕೇಶನ್ ನ ಅವ್ರು ಆ ಪೊಸಿಷನ್ಸ್ ತಗೊಂಡ್ ಹೋದಾಗ ನಿಮ್ಗೆ ಅವ್ರಿಗೆ ನೋಡಿದಾಗ ನಿಮ್ಗೆ ಸೆಲ್ಫ್ ಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಲೈಫ್ ಅಲ್ಲಿ ಏನು ಅಂತಂದ್ರೆ ಒಂದು ಟೆಂಪರರಿ ಮೋಟಿವೇಶನ್ ಅಂತ ಇರುತ್ತೆ, ಅದಕ್ಕೆ ಯಾರು ಅಡಿಕ್ಟ್ ಆಗಕ್ಕೆ ಹೋಗ್ಬೇಡಿ. ಸೊ ಟೆಂಪರರಿ ಮೋಟಿವೇಶನ್ ಇಸ್ ದ ವರ್ಡ್ ಇಟ್ ಇಸ್ ಟೆಲಿಂಗ್ ಇಟ್ ಇಸ್ ಅ ಟೆಂಪರರಿ. ನಿಮ್ಮ ಜೀವನದಲ್ಲಿ ನಿಮ್ ಲೈಫ್ ಅಲ್ಲಿ ಇರತಕ್ಕಂತ ಸಣ್ಣ ಪುಟ್ಟ ಕಷ್ಟಗಳೇ ನಿಮ್ಗೆ ರಿಯಲ್ ಮೋಟಿವೇಶನ್ಸ್ ನೀವು ತಗೊಂಡಾಗ ಅದಕ್ಕಿಂತ ದೊಡ್ಡ ಮೋಟಿವೇಶನ್ಸ್ ಯಾವ್ದು ಇರೋದಿಲ್ಲ. ಮೋಟಿವೇಶನ್ಸ್ ಗಿಂತ ಅದು ನಿಮ್ಗೆ ಡಿಸಿಪ್ಲಿನ್ ಗೆ ದಾರಿ ಮಾಡ್ಕೊಡುತ್ತೆ, ನಿಮ್ ಲೈಫ್ ಅಲ್ಲಿ ಒಂದು ಡಿಸಿಪ್ಲಿನ್ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಸೊ ಈ 3 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ಬೇಕು ಅಂತಂದ್ರೆ ಸಣ್ಣ ಮಾತಲ್ಲ, ನೀವ್ ಒಂದ್ 2 ದಿನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಅವರು ಕನ್ಸಿಸ್ಟೆನ್ಸಿ ಅಷ್ಟು ಎದ್ದು ಬಿಟ್ಟು ಮಾಡಿದ್ದಾರೆ ಅಂತಂದ್ರೆ, ಸೊ ವಿ ಹ್ಯಾವ್ ಟು ಹ್ಯಾಟ್ಸ್ ಅಪ್ ಹಿಮ್. ಓಕೆ. ಸೊ ಯಾಕಂದ್ರೆ ವರ್ಕ್ ಮಾಡ್ತಾನೆ ಬಹಳ ಒಂದು ಬಡತನ ಕುಟುಂಬದಿಂದ ಬಂದ್ಬಿಟ್ಟು ಒಂದು ಕ್ವಾಲಿಟಿ ಲೈಫ್. ಇವಾಗ ಅವ್ರ ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿನೂ ತುಂಬಾ ಖುಷಿಯಾಗಿದ್ದಾರೆ, ಅವ್ರ ಅಣ್ಣ ತಮ್ಮ, ಅವ್ರ ಊರಲ್ಲಿ ಇವ್ರು ಹೋದ್ರೆ ಒಂದು ಫೀಲ್ ಇರುತ್ತೆ, ಲೈಕ್ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಪ್ರಶ್ನೆ ನಮ್ಗೆ ಏನಂತ ಅವ್ರಿಗೆ ಅಂದ್ರೆ, ಅವ್ರು ಏನೇನು ಸೋರ್ಸ್ ಬುಕ್ ಗಳ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಬಹಳ ಜನ ಕ್ವಶನ್ಸ್ ಕೇಳ್ತಾರ, ಸರ್ ಏನ್ ಸೋರ್ಸ್ ಯೂಸ್ ಮಾಡ್ಬೇಕು ಅಂತ. ಸೊ ನೋಡಿ, ಆಲ್ ಇಂಡಿಯಾ ರ್ಯಾಂಕ್ 99 ತಗೊಂಡಿದ್ದಾರೆ ಅಂತಂದ್ರೆ ಅವ್ರು ಯೂಸ್ ಮಾಡಿರೋ ಸೋರ್ಸ್ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ತಗೋಬಹುದು. ಸೊ ನೀವು ಯಾವ್ಯಾವ ಬುಕ್ಸ್ ಯೂಸ್ ಮಾಡ್ತಿದಾರ? ಯೂಶಲಿ ಬುಕ್ಸ್ ಅಂತಂದ್ರೆ ನಾನು ಮೀಟಿಯರ್ ಒಂದು ಕೋಚಿಂಗ್ ತಗೊಂಡಿದ್ದೆ, ಅವ್ರ ನೋಟ್ಸ್ ಚೆನ್ನಾಗಿತ್ತು. ಥಿಯರಿಗೆ ಅದಷ್ಟೇ ರೆಫರ್ ಮಾಡ್ತಾ ಇದ್ದೆ. MCQ ಅಂದ್ರೆ ಎಂಟ್ಲೆಕ್ಸ್ ಸಾಂಡ್ರೋಸ್ ಬರುತ್ತೆ, ಆ ಬುಕ್ ನನ್ನ ಫ್ರೆಂಡ್ ಮೌನಿಕಾ ಅಂತ ಇದ್ದಾರೆ, ಅವರು ಇದೇ ಏಮ್ಸ್ ಅಲ್ಲಿ ವರ್ಕ್ ಮಾಡ್ತಿರೋದು. ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು ಸಾಂಡ್ರೋಸ್ ಚೆನ್ನಾಗಿದೆ ಅದು ಓದಿ ಅಂತ. ಅದಾದ್ಮೇಲೆ ಮಿಷಿನ್ ಐ, ಎಸ್ಪೆಷಲಿ ಸಾಂಡ್ರೋಸ್ ಆ ಬುಕ್ ಓದುವಾಗ ಕ್ವಶನ್ಸ್ ಎಲ್ಲ ತುಂಬಾ ದೊಡ್ಡ ಇರ್ತವೆ, ಬೋರಿಂಗ್ ಅನ್ಸುತ್ತೆ ಸ್ಟಾರ್ಟಿಂಗ್. ಓದ್ತಾ ಒಂದ್ ಕ್ವಶನ್ ಓದಿದ್ರೆ 10 ಕ್ವಶನ್ ಈಕ್ವಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ವಲ್ಪ ಬಿಗ್ ಕ್ವಶನ್ ಅರ್ಥ ಮಾಡ್ಕೊಂಡು ಓದಿದ್ರೆ ಸಾಂಡ್ರೋಸ್ ಚೆನ್ನಾಗಿದೆ. ನನ್ ಸಜೆಷನ್ ಸಾಂಡ್ರೋಸ್, ಮಿಷನ್ ಐ ಚೆನ್ನಾಗಿದೆ ಬುಕ್ಸ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಬುಕ್ಸ್ ಬೇಕಾದ್ರೆ ರೆಫರ್ ಮಾಡಿ, ಅದನ್ನ ನೀವು ಕಂಪ್ಲೀಟ್ ಮಾಡಕ್ ಆಗುತ್ತಾ ಇಲ್ವಾ. ಈಗ ಎಂಕ್ಲೆಕ್ಸ್ ಕೆಲವರು ಒಂದ್ಸಲಿ ತಗೊಂಡಿರ್ತಾರೆ, ಒಂದ್ಸಲಿ ಮುಗಿಸಿರಲ್ಲ. ನಾನು 10 ಟೈಮ್ಸ್ MCQ 1000 ಏನೋ ಕ್ವಶನ್ಸ್ ಇದೆ, 10 ಟೈಮ್ಸ್ ಮುಗಿಸಿದೀನಿ ಅದನ್ನ. ಸೊ ಅದು ನಂಗೆ ತುಂಬಾ ಹೆಲ್ಪ್ ಆಗಿದೆ ರ್ಯಾಂಕಿಗೆ. ಮತ್ತೆ ನೆಗೆಟಿವ್ ಅವಾಯ್ಡ್ ಮಾಡಕ್ಕೆ ಎಂಕ್ಲೆಕ್ಸ್ ತುಂಬಾ ಹೆಲ್ಪ್ ಆಗಿದೆ. ಮಿಷನ್ ಐನು ಚೆನ್ನಾಗಿದೆ, ನೀವು ಅದನ್ನು ರೆಫರ್ ಮಾಡಬಹುದು, ಅದನ್ನು ರೆಫರ್ ಮಾಡಿದ್ದೀನಿ ನಾನು, ಅದನ್ನು ಚೆನ್ನಾಗಿದೆ. ಮತ್ತೆ ನಿದ್ರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದೀನಿ ಅಂತಂದ್ರೆ, ನನ್ನ ಮೇನ್ಸ್ ಎಕ್ಸಾಮ್ ಅಲ್ಲಿ ನಂದು ಐರಿಸ್ ಸ್ಕ್ಯಾನೇ ಆಗಿರ್ಲಿಲ್ಲ 20 ಮಿನಿಟ್ಸ್. ಅಷ್ಟೊಂದು ಸ್ವೆಲ್ಲಿಂಗ್ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ನಗಾಡ್ತಾ ಇದ್ರು, ನಿಂಗೆ ಏನಾದ್ರು ಇನ್ನೊಂದು ಫೈಲ್ ಆಗಿದೆ ಅನ್ನೋ ಅಷ್ಟು ಸ್ವೆಲ್ಲಿಂಗ್ ಇತ್ತು ನನ್ನ ಫೇಸ್ ಅಲ್ಲಿ. ಬಟ್ ಇವಾಗ ಎಲ್ಲಾನು ಟೈಮ್ ಅಷ್ಟೇ, ಒಂದ್ಸಲಿ ಕ್ಲಿಯರ್ ಆಯ್ತಂದ್ರೆ ನಿಮ್ ಲೈಫ್ ಚೆನ್ನಾಗೇ ಇರುತ್ತೆ. ಅದಕ್ಕೆ ಡಿಸೈಡ್ ಮಾಡ್ಬೇಕು. 16 ಗಂಟೆ ಮಲ್ಕೋಬಹುದು ಅಂತ ಇಂತಲ್ಲಿ ನೀವು ಆರಾಮಾಗಿ. ಸೊ ಅಷ್ಟೇ ಇರುತ್ತೆ. ಅವ್ರು ಎಷ್ಟು ಎಕ್ಸ್ಟೆಂಟ್ ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಎಷ್ಟು ಕ್ಲಾರಿಟಿ ಇತ್ತು ಅಂತಂದ್ರೆ, ಒಂದು ಜಾಬ್ ನ ತಗೊಳ್ಳೇಬೇಕು ಅಂತ ಅವ್ರು ಅಷ್ಟು ವರ್ಕ್ ಮಾಡಿದ್ರೆ ಅವರಿಗೆ ಚೆನ್ನಾಗಿ ಕ್ವಾಲಿಟಿ ಔಟ್ಪುಟ್ ಕೂಡ ಬಂದಿದೆ. ಸೊ ಸೋರ್ಸ್ ಅಲ್ಲಿ ಬಂದ್ಬಿಟ್ಟು ಎನ್ಕ್ಲೆಕ್ಸ್. ಬಹಳ ಜನ ನೀವು ಎನ್ಕ್ಲೆಕ್ಸ್ ಬುಕ್ ನ ತಗೋತೀರಾ, ಪರ್ಚೇಸ್ ಮಾಡ್ತೀರಾ, ಬಟ್ ಓಪನ್ ಮಾಡಿ ನೋಡಲ್ಲ. ಓಪನ್ ಮಾಡಿ ನೋಡಿದವ್ರು ಏನ್ ಮಾಡ್ತಾರೆ, ಎದುರ್ಕೊಂಡ್ ಬಿಡ್ತಾರೆ, ಏನಪ್ಪಾ ಇದ್ರಲ್ಲಿ ಇಷ್ಟು ದೊಡ್ಡದಿದೆ ಎಲ್ಲ ಅಂತ ಹೇಳಿ. ನೋಡಿ, ನೀವು ಬೇರೆ ಬೇರೆ ಸಣ್ಣ ಪುಟ್ಟ ಬುಕ್ ಇಂದ ಒಂದ 100 MCQ ಸಾಲ್ವ್ ಮಾಡೋದು ಒಂದೇ ಅದೇ, ಅದರಲ್ಲಿ 10 MCQ ಸಾಲ್ವ್ ಮಾಡೋದು ಒಂದೇ ಅದೇ. ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತಾ ಹೋಗುತ್ತೆ. ನಾನು ಪ್ರತಿ ಕ್ಲಾಸ್ ಅಲ್ಲೂ ನಿಮ್ಗೆ ಹೇಳ್ತೀನಿ, ಕಾನ್ಸೆಪ್ಟ್ ಹಿಂದೆ ಓಡಿ ಕ್ವಶನ್ ಹಿಂದೆ ಅಲ್ಲ ಅಂತ ಹೇಳಿ. ಅವ್ರು ಕರೆಕ್ಟ್ ಆಗಿ ಥಿಯರಿ ಓದಿದ್ದಾರೆ, ಪ್ಲಸ್ ಎನ್ಕ್ಲೆಕ್ಸ್ ಅಲ್ಲಿರೋ ಕ್ವಶನ್ ಸಾಲ್ವ್ ಮಾಡಿದ್ದಾರೆ, ಮತ್ತೆ ಮಿಷನ್ ಹೈ ಇಲ್ಲಿ ಇರತಕ್ಕಂತ ಓಲ್ಡ್ ಕ್ವಶನ್ಸ್ ಪೇಪರ್ ಗಳನ್ನ ಅವರು ಕಂಪ್ಲೀಟ್ ಆಗಿ ರೆಫರ್ ಮಾಡಿದ್ದಾರೆ. ಸೊ ಅದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲಾನು ಡಿವೈಡ್ ಮಾಡ್ಬಿಟ್ಟು ಸಬ್ಜೆಕ್ಟ್ ವೈಸ್ ಎಲ್ಲಾನು. ಸೊ ನಿಮ್ ಬಿಗಿನರ್ಸ್ ಇದ್ರೆ ಮಿಷನ್ ಹೈ ನ ತಗೊಳ್ಳಿ, ಮತ್ತೆ ಅದೊಂದ್ ಸ್ವಲ್ಪ ದಿನ ಮಿಷನ್ ಹೈ ಓದಾದ್ಮೇಲೆ ಸಡನ್ ಆಗಿ ನೀವು ಎನ್ಕ್ಲೆಕ್ಸ್ ನ ಸ್ವಿಚ್ ಆದಾಗ ನಿಮ್ಗೆ ಎನ್ಕ್ಲೆಕ್ಸ್ ಅಲ್ಲಿ ಎಲ್ಲ ಅರ್ಥ ಆಗುತ್ತಾ ಹೋಗುತ್ತೆ. ಮಿಷನ್ ಹೈ ಪ್ಲಸ್ ಎನ್ಕ್ಲೆಕ್ಸ್ ತಗೊಂಡು ಕಂಪ್ಲೀಟ್ ಆಗಿ ನೀವು ಓದ್ಬೋದು.
ಸೊ ಬಹಳ ಜನ ಹತ್ರ ಟಾರ್ಗೆಟ್ 7th ಎಡಿಷನ್ ಕೂಡ ಇದೆ ಇವಾಗ. ನೋಡಿ ನೀವು ಅವ್ರು ಅವಾಗ್ಲೇ ಹೇಳಿದ್ರೆ ನಿಮ್ಗೆ ಬುಕ್ ಮ್ಯಾಟರ್ ಆಗಲ್ಲ ಅಂತ ಹೇಳಿ. ಸೊ ನೀವು ಬುಕ್ ನಮ್ಗೆ ರ್ಯಾಂಕ್ ಕೊಡ್ಸುತ್ತೆ ಅಂದ್ರೆ ಅಲ್ಲ, ಆ ಬುಕ್ ಮೇಲೆ ನೀವು ಎಷ್ಟು ವರ್ಕ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ಯಾವುದೇ ಬುಕ್ ಇರಲಿ ನಿಮ್ಮ ಹತ್ರ, ಅದನ್ನ ನೀವು ರಿಪೀಟ್ ಆಗಿ ಸೋರ್ಸ್ ಚೇಂಜ್ ಮಾಡೋಕ್ಕಿಂತ ನಿಮ್ಮ ಹತ್ರ ಇರತಕ್ಕಂತ ನೋಟ್ಸ್ ಮತ್ತು ಬುಕ್ ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಆಗಿ ರಿವೈಸ್ ಮಾಡಿ. 10 ಬುಕ್ ಗಳನ್ನ 10 ಸಾರಿ ಓದೋಕ್ಕಿಂತ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಒಂದು ಬುಕ್ ಅನ್ನ 10 ಸಾರಿ ಓದಿ. ಸೊ ಅದು ಬಹಳ ಎಫೆಕ್ಟಿವ್ ಆಗಿ ಬರುತ್ತೆ ನಿಮ್ಗೆ. ಸೊ ಮತ್ತೆ ಬಹಳ ಜನ ನಮ್ ಸ್ಟೂಡೆಂಟ್ಸ್ ಪ್ರಶ್ನೆ ಏನು ಅಂತಂದ್ರೆ, ಸರ್ ಟೈಮ್ ಟೇಬಲ್ ಹೆಂಗ್ ಮೇಂಟೈನ್ ಮಾಡೋದು, ನಮ್ ಟೈಮ್ ಟೇಬಲ್ ಆಗಲ್ಲ, ನಾವು ವರ್ಕ್ ಮಾಡ್ತಿದೀವಿ. ವರ್ಕ್ ಮಾಡಿದ್ರೆ ಅದಕ್ಕೂ ಸಂಬಂಧನೇ ಇಲ್ಲ. ನಾನು ವರ್ಕ್ ಮಾಡಿದ್ದೀನಲ್ವಾ, ಅದ್ ನಾವೇ ಒಂದ್ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗ್ಬೇಕು. ಇಷ್ಟ ಅವರ್ ವರ್ಕ್ ಮಾಡ್ತೀವಿ. ನಾನು ನೈಟ್ ಡ್ಯೂಟಿ ಮಾಡಿದ್ದೀನಿ 12 hours. ಡೇ ಟೈಮ್ ಅಲ್ಲಿ ಬಂದು ಮಲಗ್ತಾ ಇದ್ದೆ. 1 hour 2 hour ಡೇ ಟೈಮ್ ಅಲ್ಲಿ ಫ್ರೀ ಸಿಕ್ಕರೆ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮತ್ತೆ ಕ್ಲಾಸ್ 3 ಗಂಟೆ ಕ್ಲಾಸ್ ಸ್ಟಾರ್ಟ್ ಆದ್ರೆ 8 ಗಂಟೆಗೆ ಮುಗಿತಾ ಇತ್ತು. 8 ಗಂಟೆ ಕ್ಲಾಸ್ ಮುಗಿದ ತಕ್ಷಣ 2 hour ಪೇಷಂಟ್ ಸೈಡ್ ವರ್ಕ್ ಮಾಡ್ಬೇಕು. ಪೇಷಂಟ್ ಸೈಡ್ ವರ್ಕ್ ಮಾಡ್ತಿದ ತಕ್ಷಣ ಫ್ರೀ ಆಗಿ ಕುತ್ಕೊಂಡು ಓದ್ತಾ ಇದ್ವಿ. ಇನ್ ಕೇಸ್ ಏನಾದ್ರು ಓದುವಾಗ ಸ್ವಲ್ಪ ಬೋರ್ ಆಗ್ತಿತ್ತು, ನಿದ್ರೆ ಬರಂತರ ಆಗ್ತಿತ್ತು ಅಂದ್ರೆ ಆ ಪೇಪರ್ ಹಿಡ್ಕೊಂಡು ವಾಕ್ ಮಾಡ್ತಾನೆ ಓದ್ತಾ ಇದ್ವಿ. ನೈಟ್ ಅಲ್ಲಿ ಓದ್ತಾ ಇದ್ವಿ. ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಎಷ್ಟು ವಿಚಾರಿಸಿ ಕೊಟ್ರೇಶ್ ಅಂತಂದ್ರೆ, ಅಯ್ಯೋ ಅವನು ಹುಚ್ಚನ್ ತರ ಓದ್ತಾ ಇದ್ದೆ. ಯಾವಾಗ್ಲೂ ಎಲ್ ಬೇಕೋ ಅಲ್ಲೇ, ಯಾವ ಗೋಡೆ ಸಿಕ್ಕರು ಅಲ್ಲೇ ಎಲ್ ನಿಂತ್ಕೊಂಡ್ರೆ ಅಲ್ಲೇ ಓದ್ತಾ ಇದ್ದ. ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೆ ನಾನು ವಿಕ್ಟೋರಿಯಾದಲ್ಲಿ. ಯಾಕಂದ್ರೆ ನಂಗೆ ಫಿಕ್ಸ್, ನನ್ ಮೆಂಟಲಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದೆ. ನಾನು ಫಸ್ಟ್ ಜಾಬ್ ಕ್ಲಿಯರ್ ಮಾಡ್ಬೇಕಂತ. ಅದಕ್ಕೆ ಒಂದ್ ರೀಸನ್ ಏನಂತಂದ್ರೆ, ನಾನ್ ಕರ್ನಾಟಕದಲ್ಲಿ ಒಂದು KPSC ಎಕ್ಸಾಮ್ ಬರ್ದಿದ್ದೆ. ನನ್ ರ್ಯಾಂಕು ಚೆನ್ನಾಗಿತ್ತು, ಬಟ್ ನಮ್ದು ಅನ್ರಿಸರ್ವ್ ಕ್ಯಾಟಗರಿ ಬರೋದ್ರಿಂದ ಆಗಿರ್ಲಿಲ್ಲ. ಬಟ್ ನನ್ಗಿಂತ ಚೆನ್ನಾಗಿ ಓದಿದ್ರು ಅದ್ರಲ್ಲಿ ಜಾಬ್ ಆಯ್ತು. ಅದು ನಮ್ಗೆ ಏನೋ ಒಂಥರ ಫೀಲ್ ಆಗಿತ್ತು, ಅಯ್ಯೋ ಇವ್ರಿಗೂ ಜಾಬ್ ಆಗ್ಬಿಡ್ತಲ್ಲ ನನಗೆ ಆಗ್ಲಿಲ್ಲ ಅಂತ. ಅದು ಎಲ್ಲೋ ಒಂದು ರೀಸನ್, ಅಂದ್ರೆ ನಾನು ಜಾಬ್ ತಗೊಂಡ್ಲೇಬೇಕಂತ. ಸೊ ನನ್ ಪ್ರಕಾರ ನಿಮ್ ಟೈಮ್ ಟೇಬಲ್ಸ್ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಯಾರು ಹೇಳ್ಬಿಡಲ್ಲ. ಈಗ ನಾಗರಾಜ್ ಸರ್ ಕ್ಲಾಸ್ ಮಾಡ್ತೀವಿ, ಏನೋ ಒಂದ್ ಕ್ಲಾಸ್ ಹೇಳ್ತಿದ್ರ ಅಂದ್ರೆ ಅವ್ರ ಟೈಮ್ ಟೇಬಲ್ ಅವ್ರಿಗೆ ಯಾವ ತರ ಬೇಕೋ ಆ ಟೈಮ್ ಟೇಬಲ್ ಹೇಳ್ತಾರೆ. ನಿಮಗ್ ನೀವು ಸೆಲ್ಫ್ ಮೋಟಿವೇಶನ್ ಟೈಮ್ ಟೇಬಲ್ ಮಾಡ್ಕೊಬೇಕು. ಯಾಕಂದ್ರೆ ನೀವೇನ್ ಕೆಲಸ ಮಾಡ್ತಿದೀರಿ ಅಂತ ನಾಗರಾಜ್ ಸರಿಗೆ ಗೊತ್ತಿರಲ್ಲಲ್ವಾ. ನಿಮ್ದು ಟೈಮ್ ಟೇಬಲ್ ಮ್ಯಾಟರ್ ಆಗುತ್ತೆ. ಅಂದ್ರೆ ನಾನು ಎಷ್ಟು ಅವರ್ ಕೆಲಸ ಮಾಡ್ತಿದೀನಿ, ಏನ್ ಮಾಡ್ತಿದೀನಿ. ನಾನು ಒಂದ್ಸರಿ ಸ್ನಾನ ಮಾಡಕ್ ಹೋದ್ರು ಯೂಟ್ಯೂಬ್ ಅಲ್ಲಿ ಏನೋ ಒಂದ್ ಮಾಡ್ಕೊಂಡು ಸ್ನಾನ ಮಾಡ್ತಾ ಇದ್ದೆ ಅಂದ್ರೆ 2 ನಿಮಿಷ 5 ನಿಮಿಷ ಸ್ನಾನ ಮಾಡ್ತಿದ್ವಿ ಅಂದ್ರೆ 2 ಕ್ವಶನ್ ಆದ್ರೂ ಕೇಳ್ಬೋದಲ್ವಾ. ಮತ್ತೆ ನಾನು ಊಟ ಮಾಡ್ತಾ ಇದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಊಟ ಮಾಡ್ತಿದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ 9 o'clock ಏನೋ ಒಂದು ಇದು ಬರ್ತಾ ಇತ್ತು, ಟೆಲಿಗ್ರಾಮ್ ಕ್ವಿಜ್, ಅದ್ ಅಟೆಂಡ್ ಮಾಡ್ತಾ ಇದ್ವಿ. ಅಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು ಎಲ್ಲಾನು. ಹಂಗಂದ್ರೆ ಮಾತ್ರ ಏನಾದ್ರು ಒಂದು ಕ್ಲಿಯರ್ ಮಾಡ್ತೀವಿ. ಒಂದ್ 6 month ಕಷ್ಟಪಟ್ರೆ ನಿಮ್ ಲೈಫೇ ಚೆನ್ನಾಗಿರುತ್ತಂತ. 6 ತಿಂಗಳು ನೀವು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಕುತ್ಕೊಳ್ಳೋದು ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ. ನೋಡಿ ಅವರು ಎಷ್ಟು ವರ್ಕ್ ಮಾಡಿದಾರೆ, ತುಂಬಾ ವರ್ಕ್ ಮಾಡಿದಾರೆ. ಅವಾಗ ನಮ್ ಕರ್ನಾಟಕದಲ್ಲಿ ಅವೇರ್ನೆಸ್ ತುಂಬಾ ಕಮ್ಮಿ ಇತ್ತು. ಅಂದ್ರೆ ಬಹಳ ಕೆಲವು ಜನಕ್ಕೆ ಮಾತ್ರ ಈ ರೀತಿ ಜಾಬ್ ಇರ್ತಾವೆ ಅಂತ ಗೊತ್ತಿತ್ತು. ಆ ಟೈಮಲ್ಲಿ ಅವರು ಸಿಕ್ಕಿರುವಂತ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ತಗೊಂಡು ಸಿಕ್ಕಾಪಟ್ಟೆ ಅದ್ರ ಮೇಲೆ ವರ್ಕ್ ಮಾಡಿ ಒಂದು ಕ್ವಾಲಿಟಿ ರಿಸಲ್ಟ್ ನ ತೆಗೆದಿದ್ದಾರೆ. ಇವಾಗ ನಾವಿದ್ದೀವಿ, ಪ್ರತಿ ಒಂದು ಸ್ಟೆಪ್ ಅಲ್ಲಿ ನಿಮ್ಗೆ ಗೈಡ್ ಮಾಡ್ತಿರ್ತೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರಿಗೆ ಹೋಗಿ ನೋಡಿ, ನೀವು ಎಲ್ಲಾ ಸಬ್ಜೆಕ್ಟ್ ಮೇಲೆ ಕ್ಲಾಸ್ ಮಾಡಿದೀವಿ. ಮತ್ತೆ ಈಗ ಮುಂದೆ ಬರ್ತಕ್ಕಂತ KNE ಏನ್ ನಮ್ದು ಸ್ಟಾಫ್ ನರ್ಸ್ ಎಕ್ಸಾಮ್ ಇದಾವೆ, ಅದಕ್ಕೆ ಕಂಪ್ಲೀಟ್ ಆಗಿ ನಾವು ಯೂಟ್ಯೂಬ್ ಮುಖಾಂತರ ಮತ್ತು ನಮ್ಮ ಆ್ಯಪ್ ಮುಖಾಂತರ ಫುಲ್ ಕ್ಲಾಸ್ ಮಾಡ್ಕೊಡ್ತಿದೀವಿ. ಓಕೆ, ಸೊ ಪ್ರತಿ ಒಂದನ್ನು ಎಕ್ಸ್ಪರ್ಟ್ ಗಳಿಂದ, ಯಾರು ರೀಸೆಂಟ್ ಆಗಿ 5 ರಿಂದ 6 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅಂತವ್ರ ಕಡೆಯಿಂದ ಅವ್ರಿಗೆ ಸಬ್ಜೆಕ್ಟ್ ಎಕ್ಸ್ಪರ್ಟಿ ಮಾಡಿಸಿ, ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಡೆಯಿಂದ ನಿಮಗೆ ನಾವು ಕಂಟೆಂಟ್ ನ ಡೆಲಿವರಿ ಮಾಡ್ತೀವಿ. ಕಂಟೆಂಟ್ ಅಲ್ಲಿ ಇಷ್ಟು ನಿಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ನಾನಿದ್ರೆ ಕಂಟೆಂಟ್ ಮಾತ್ರ ಕ್ವಾಲಿಟಿ ಆಗಿ ಬರುತ್ತೆ. ನಿಮ್ಗೆ ಬೇಕು ಏನಾನ ಎವಿಡೆನ್ಸ್ ಅಂತಂದ್ರೆ ಜಸ್ಟ್ ನಂದು ಯೂಟ್ಯೂಬ್ ಚಾನಲ್ ಪ್ಲೇ ಸ್ಟೋರ್ ಹೋಗಿ ಪ್ರತಿ ಒಂದು ಸಿಸ್ಟಮ್ ಮೇಲೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಸಿಸ್ಟಮ್ ಮೇಲೆ ಸರ್ ಈ ಕಂಟೆಂಟ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ ಅಂತ ನಾನು ತಿಳಿಸ್ತೀನಿ. ಸೊ ಮತ್ತೆ ನಾ ವಿಡಿಯೋ ರೆಕಾರ್ಡ್ ಮಾಡಾಕ್ತೀನಿ. ಯಾಕಂದ್ರೆ ಆ ವಿಡಿಯೋ ನಾನು ಎಷ್ಟು ವರ್ಕ್ ಮಾಡ್ತೀನಿ ಅಂತಂದ್ರೆ, ನಾನು ಅರ್ಧ ಮನೆ ಮುಗಿಸಿದೆ ನಾನು. ಸೊ ಅರ್ಧ ಮನೆ ಮುಗಿಸಿದೆ ಅಂತಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೇಡಿ ಎಷ್ಟು ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಯಾರು ಏನು ಇಲ್ಲದೆ ಇರೋ ಟೈಮಲ್ಲಿ ಅವ್ರು ಮಾಡಿದಾರೆ ಅಂತಂದ್ರೆ ಎಲ್ಲ ನಿಮ್ಗೆ ಸಿಗ್ತಿರೋ ಟೈಮಲ್ಲಿ ನೀವು ಮಾಡೋ ದೊಡ್ಡ ಮಾತಲ್ಲ. ಸೊ ಡೆಫಿನೆಟ್ ಆಗಿ ನೀವು ಮಾಡ್ತೀರಾ ಅಂತ ಹೇಳ್ಕೊತೀನಿ. ಮತ್ತು ಲಾಸ್ಟ್ ಒಂದು ಪಾಯಿಂಟ್ ಏನು ಅಂತಂದ್ರೆ, ಲಾಸ್ಟ್ 20 days ಕೊಟೇಶನ್ ನಿಮ್ದು ಏನು ಸ್ಟ್ರಗಲ್ಸ್ ಇತ್ತು ಲಾಸ್ಟ್ 20 days ಅಲ್ಲಿ, ಎಷ್ಟು ನೋಡಿ ಮೈಂಡ್ ಕೂಲ್ ಕಾಮ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು, ಓಕೆ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಎಕ್ಸಾಮ್ಸ್ ಗೆ ಹೋಗೋದಿರುತ್ತೆ. ಸೊ ಲಾಸ್ಟ್ 20 days ಅಲ್ಲಿ ನಿಮ್ದು ಏನು ಸ್ಟ್ರಾಟಜಿಸ್ ಏನು ನೀವು ರಿವಿಷನ್ ಮಾಡಿದ್ರಿ ಲಾಸ್ಟ್ 20 days? ಲಾಸ್ಟ್ 20 days ಅನ್ನೋಕ್ಕಿಂತ ಲಾಸ್ಟ್ 10 days ಅಲ್ಲಿ ನಾನು ಯಾವ್ದೇ ಕ್ವಶನ್ ಓದಕ್ ಸ್ಟಾರ್ಟ್ ಮಾಡ್ಲಿಲ್ಲ. ಎಲ್ಲಾನು MCQ ನ ಸ್ಟಾಪ್ ಮಾಡ್ಬಿಟ್ಟೆ. ಲಾಸ್ಟ್ 10 days ಅಲ್ಲಿ ಏನೋ ಥಿಯರಿ ರಿವಿಷನ್ಸ್, ಒನ್ ಲೈನರ್ಸ್ ಎಲ್ಲ ಬರುತ್ತಲ್ವಾ,
ಅದನ್ನ ಹೋಗ್ತಾ ಇದ್ದೆ ಅಂದ್ರೆ ರಿವಿಷನ್ ಈಸಿ ಆಗುತ್ತೆ. ಸ್ಮಾಲ್ ನೋಟ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಜಸ್ಟ್ ರಿವಿಷನ್ ಮಾಡ್ತಾ ಇದ್ದೆ ಡೈಲಿ ಬೇಸಿಸ್ ಮೇಲೆ. ಅಂದ್ರೆ ಥಿಯರಿ, ಸಪೋಸ್ ಟು ಕಾರ್ಡಿಯಾಲಜಿ, ರೆಸ್ಪಿರೇಟರಿ, ಅಂದ್ರೆ ಒಂದು ಸಿಸ್ಟಮ್ ವೈಸ್ ಮೇಲೆ ಡೈಲಿ ರಿವಿಷನ್ ಮಾಡಿ ಅದಾದ್ಮೇಲೆ ಅದ್ರಲ್ಲಿ ಬರೋಂತ ಸ್ಮಾಲ್ ಕ್ವಶನ್ಸ್ ನ ಹಂಗೆ ಹೋಗ್ತಾ ಇದ್ದೆ. ಬಟ್ MCQ ನ ಲಾಸ್ಟ್ 10 days ಕ್ಲೋಸ್ ಮಾಡ್ಬಿಟ್ಟಿದ್ದೆ. ಅಂದ್ರೆ ಆ ಟೈಮಲ್ಲಿ ಕನ್ಫ್ಯೂಷನ್ ಬರ್ಬಾರ್ದಲ್ಲ, ಜಸ್ಟ್ ನಾವೆಲ್ಲ ಮುಗಿಸಿದ್ವಿ, ನೀವು 10 days ಇದೆ, ಆ ಎಕ್ಸಾಮ್ ರಿವಿಷನ್ ಬೇಕಷ್ಟೇ ನಮಗೆ. ಸೊ ನಾನು ಥಿಯರಿ ಓದ್ತಾ ಇದ್ದೆ ಲಾಸ್ಟ್ 10 days. ಅಂದ್ರೆ ಥಿಯರಿ ಅಂದ್ರೆ ಶಾರ್ಟ್ ನೋಟ್ಸ್ ಇರ್ತಾವಲ್ಲ, ಅವನ್ನೇ ರಿವಿಷನ್ ಮಾಡ್ತಾ ಇದ್ದೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಇರೋ ಕಂಟೆಂಟ್ ನ ಬಿಡ್ತಾರೆ. ಅವ್ರ ಹತ್ರ ತುಂಬಾ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಇರುತ್ತೆ. ನೋಡಿ, ಯಾರೇ ಒಂದು ಕಂಟೆಂಟ್ ಕೊಡ್ತಿದಾರೆ ಅಂತಂದ್ರೆ ಸ್ಟೂಡೆಂಟ್ಸ್ ಹಾಂಗ್ ಮಾಡ್ಬೇಕಂತಾರಲ್ಲ, ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ಬೇಕಂತಾನೆ ಅವ್ರು ವರ್ಕ್ ಮಾಡಿ ನೀವು ಕಂಟೆಂಟ್ ಕೊಡ್ತಿದ್ದಾರೆ. ಸೊ ನೀವು ಅದನ್ನ ಒಂದ್ಸಾರಿ ಓದಿರ್ತೀರಾ, ಸೆಕೆಂಡ್ ಟೈಮ್ ಏನ್ ಮಾಡ್ತೀರಾ, ಬೇರೆ ಕಂಟೆಂಟ್ ಬೇರೆ ಸೋರ್ಸ್ ಗಳಲ್ಲಿ ಮುಖ ಮಾಡ್ತೀರಾ. ನೋಡಿ, ನಿಮ್ ಹತ್ರ ಏನ್ ಕಂಟೆಂಟ್ ಇರುತ್ತೆ ಅದನ್ನೇ ನಿಮಗೆ ಸೆಲೆಕ್ಷನ್ ಕೊಡ್ಸುತ್ತೆ. ಅದನ್ನೇ ನೀವು 1000 ಸಾರಿ ರಿವಿಷನ್ ಮಾಡಿ. ಏನಾರ ಅಪ್ಡೇಟ್ಸ್ ಇದ್ರೆ ನಾವ್ ಹೇಳ್ಕೊಡ್ತೀವಿ. ನಮ್ಮ ವಾಟ್ಸ್ಆಪ್ ಮುಖಾಂತರ, ನಮ್ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ, ನಮ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ ಅಪ್ಡೇಟ್ಸ್ ಗಳಿದ್ರೆ ನಾವು ಕೊಡ್ತೀವಿ. ಅದ್ರಲ್ಲಿ ಏನೋ ನಿಮ್ಗೆ ಡೆಫಿಸಿಟ್ ಇರಂಗಿಲ್ಲ. ನೀವು ನಾಳೆ ಎಕ್ಸಾಮ್ ಹೋಗ್ತೀರಾ ಅಂತಂದ್ರೆ ಇವತ್ತು ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ ಮಾಡಿ, ಅದ್ರ ಅಪ್ಡೇಟ್ ಅಲ್ಲಿ ನಿಮ್ಗೆ ರೋಲ್ ಮಾಡಿ ನಾನು ಎಕ್ಸಾಮ್ಸ್ ಕಳಿಸ್ತೀನಿ. ಅದರಲ್ಲಿ ಸೆಕೆಂಡ್ ಟೈಮ್ ಮಾತೇ ಬೇಡ. ಸೊ ಏನು ಅಂತಂದ್ರೆ ಹೊಸ PDF ಗಳು ಓಪನ್ ಮಾಡೋದು, ಯಾರೋ ಏನೋ ಒಂದು ದೊಡ್ಡ PDF ಕಳಿಸ್ತಾರೆ, ಒಂದು 2000 ಪೇಜ್ ಇರೋದು. ಅಯ್ಯೋ, ನಾನು ಏನು ಓದೇ ಇಲ್ಲಲ್ಲ ಈ PDF ಅಲ್ಲಿ. ಅಯ್ಯೋ ಶಿವ, PDF ಅಲ್ಲಿ ಇರೋದು ನಿಮ್ ನೋಟ್ಸ್ ಅಲ್ಲಿ ಇರೋದು ಎಲ್ಲ ಒಂದೇ ಇರುತ್ತೆ. ನಿಮ್ಗೆ ಏನ್ ಕಂಟೆಂಟ್ ಡೆಲಿವರಿ ಮಾಡಿರ್ತಾರೆ ಅವರೆಲ್ಲ ಆ ಬುಕ್ಗಳನ್ನ ರೆಫರ್ ಮಾಡಿ ನೋಡಿ. ಆ ಕೋಚಿಂಗ್ ಈ ಕೋಚಿಂಗ್ ಅಂತ ಹೇಳ್ತಿಲ್ಲ, ಎಲ್ಲಾ ಕೋಚಿಂಗ್ಸ್ ಬೆಸ್ಟ್ ಸೆಲೆಕ್ಷನ್ ಕೊಡ್ಸ್ಬೇಕಂತಾನೆ ವರ್ಕ್ ಮಾಡ್ತಿದ್ದಾರೆ. ಸೊ ಯಾವೇ ಕೋಚಿಂಗ್ ನಲ್ಲಿ ನೀವು ಕೋಚಿಂಗ್ ಮುಗಿಸಿರಿ, ನಿಮ್ ಕಂಟೆಂಟ್ ನ ನೀವು ರಿವಿಷನ್ ಮಾಡಿಸಿ, ಅದು ಮಾತ್ರ ನಿಮ್ಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಮತ್ತೆ ಇನ್ನೊಂದು ಲಾಸ್ಟ್ ಕೊನೆ ಮಾತು ಏನು ಅಂತಂದ್ರೆ, ನಾನು ಅಲ್ಲಿ ಕೋಚಿಂಗ್ ಹೋಗಿ ಬಂದಿದ್ದೀನಿ, ಇಲ್ಲಿ ಕೋಚಿಂಗ್ ಹೋಗಿ ಬಂದಿದ್ದೀನಿ ಅನ್ನೋಕ್ಕಿಂತ, ಕೋಚಿಂಗ್ ಹೋಗಿ ಬಂದಾದ್ಮೇಲೆ ನೀವೆಷ್ಟು ಆ ನೋಟ್ಸ್ ಗಳ ಮೇಲೆ, ಆ ರಿವಿಷನ್ ಗಳ ಮೇಲೆ ವರ್ಕ್ ಮಾಡಿದ್ರೆ ಅನ್ನೋದ್ರ ಮೇಲೆ ನಿಮ್ಗೆ ರ್ಯಾಂಕ್ ಡಿಸೈಡ್ ಆಗಿರುತ್ತೆ. ಓಕೆನಾ? ಸೊ 1000 ಗಂಟೆ ಕೋಚಿಂಗ್ ಇದಾವೆ, ಬಟ್ ಆ ಕೋಚಿಂಗ್ ನೀವು ಎಷ್ಟು ಯೂಸ್ ತಗೊಂಡಿದಾರ, ಹೋಗಿ ಬಂದಾದ್ಮೇಲೆ ನೀವು ಎಷ್ಟು ಚೆನ್ನಾಗಿ ಅದನ್ನ ರಿವಿಷನ್ ಮಾಡಿದಿರ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಇದೆ. ನಾನು ಏನೇನು ನಿಮ್ಗೆ ಪ್ರತಿಯೊಂದು ಪಾಯಿಂಟ್ ಹೇಳಿದೀನಿ, ನಿಮ್ ಪ್ರಿಪರೇಷನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಇದರಿಂದ ಒಂದು ಕ್ವಾಲಿಟಿ ಔಟ್ಪುಟ್ ರಿಸಲ್ಟ್ ನಿಮ್ದು ಬರಲಿ. ಸೊ ಕೊಟ್ರೇಶ್ ಅವ್ರಿಗೆ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಸೊ ಇವಾಗ CRE ಆಸ್ಪಿರೆಂಟ್ಸ್ ನಿನ್ನೆ ರಿಸಲ್ಟ್ ಬಂತು. ಕೆಲವೊಂದು ಅಂದ್ರೆ ಪೇಪರ್ ಒಂದು ಲೋ ಸ್ಟ್ಯಾಂಡರ್ಡ್ ಪೇಪರ್ ಬಂದಿತ್ತು, ಹಂಗಾಗಿ ಕೆಲವರು ಡಿಸ್ಟರ್ಬ್ ಆಗಿದ್ದಾರೆ. ಚೆನ್ನಾಗಿ ಸೊ ಬಹಳ ಓದಿದವರು ಅವರಿಗೆಲ್ಲ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೊಂದು ಮಾತು ಹೇಳ್ಬಿಡಿ ಕಾರ್ಯಕ್ರಮ ಮಾಡ್ಬೇಡಿ. ಏನಿಲ್ಲ, ಒಂದ್ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು, ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು, ಆತರ ಎಲ್ಲ ಪ್ರೆಸರ್ ಇಟ್ಕೊಂಡು ಓದ್ಬೇಡಿ. ನಿಮ್ದು ಏನ್ ಕಂಟೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ಓದಿ. ಒಂದಾಗಿಲ್ಲ ಅಂದ್ರೆ ನೆಕ್ಸ್ಟ್, ಇವಾಗೇನ್ ಆಪರ್ಚುನಿಟಿ ಜಾಸ್ತಿನೇ ಇದೆ. ಮತ್ತೆ ನಿಮ್ಗೆ ಈ ತರ ನೋಡಿ, ನಾಗರಾಜ್ ಸರ್ ಈ ತರ ಇವರೆಲ್ಲ ಯೂಟ್ಯೂಬ್ ಚಾನಲ್ ನಾದ್ರು ಸ್ಟಾರ್ಟ್ ಮಾಡಿದ್ರೆ, ನಾವು ಓದುವಾಗ ಏನು ಅಷ್ಟೊಂದು ಗೊತ್ತೇ ಇರ್ಲಿಲ್ಲ ನಮ್ಗೆ. ನಮ್ಮ ಹತ್ರ ಮೊಬೈಲೇ ಇರ್ಲಿಲ್ಲ ಸರಿಯಾಗಿ. ಆತರ ಇದ್ದಾಗ ನಾವು ಓದಿದೀವಿ. ಯಾವ್ದೋ ಕಷ್ಟ ಅನ್ಸಲ್ಲ. ಒಂದ್ ಎಕ್ಸಾಮ್ ಕ್ಲಿಯರ್ ಆಗಿಲ್ವಾ, ಪರವಾಗಿಲ್ಲ, ನೆಕ್ಸ್ಟ್ ಎಕ್ಸಾಮ್ ಮಾಡೋಣ. ಯಾರಿಗ್ ಗೊತ್ತು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನೀವೇ ಫಸ್ಟ್ ರ್ಯಾಂಕ್ ಬರ್ಬೋದಂಗ ಚಾನ್ಸಸ್ ಇರುತ್ತಲ್ವಾ. ನಮಗ್ ಫಸ್ಟ್ ರ್ಯಾಂಕ್ ಬರಕ್ ಆಗಲ್ಲ ಅಂತ ಫಿಕ್ಸ್ ಆದ್ರೆ ಬರಕ್ ಆಗಲ್ಲ. ತುಂಬಾ ಜನ ಫಸ್ಟ್ ರ್ಯಾಂಕ್ ಬಂದಿರೋ ಇದಾರೆ, ಅಂದ್ರೆ ತುಂಬಾ ಒಂದ್ 2-3 ಎಕ್ಸಾಮ್ಸ್, 16-17 ಎಕ್ಸಾಮ್ ಅಟೆಂಡ್ ಮಾಡಿನೂ ಕೆಲವರು ಎಕ್ಸಾಮ್ ಕ್ಲಿಯರ್ ಮಾಡಿರಿದ್ದಾರೆ. ನೀವು ಒಂದ್ ಎಕ್ಸಾಮ್ಗೆ ಅಂದ್ರೆ ಮೋಟಿವೇಶನ್ ನ ಕಳ್ಕೊಂಡ್ಬಿಟ್ಟು ಓದಂಗ್ ಬಿಟ್ರೆ ನಿಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಕಾಂಪಿಟೇಷನ್ ಬರ್ತಾನೆ ಇರುತ್ತೆ. ಈಗ ನೀವು ಸಪೋಸ್ ಟು ಒಂದ್ ಅರ್ಧ ಓದಿದಿರಿ ಎಕ್ಸಾಮ್ಗೆ, ನಿಮ್ದು ಒಂದು 2-3 ಸಾವಿರ ರ್ಯಾಂಕ್ ಬಂದಿದೆ, ಆಗಿಲ್ಲ. ನೆಕ್ಸ್ಟ್ ಎಕ್ಸಾಮ್ ಇನ್ನು ಏನ್ ಬಿಗ್ ಬ್ಯಾಲೆನ್ಸ್ ಇದೆ ಅದನ್ನ ಓದಿ ನೆಕ್ಸ್ಟ್ ಎಕ್ಸಾಮ್ ಒಳ್ಳೆ ರ್ಯಾಂಕ್ ಮಾಡ್ಬೋದು. ಇಲ್ಲೇನೆ ನೀವು ಕೈ ಬಿಟ್ಟು ಆಗಲ್ಲ, ಸುಮ್ನೆ ನಮ್ಗೆ ಇದು ಆಗಲ್ಲ, ಇದು BSc ಆಗಲ್ಲ, JNM ಆಗಲ್ಲ, MSc ಮಾಡಿರೋಕೆ, ಅದೆಲ್ಲ ಏನಿಲ್ಲ. ಈಗಲೂ ನಮ್ ಪ್ರಿನ್ಸಿಪಲ್ಸ್ ಎಲ್ಲ ಅವರೆಲ್ಲ MSc ಮಾಡ್ಕೊಂಡು ಇವಾಗೂ ಕಾಲೇಜಲ್ಲೇ ಕೆಲಸ ಮಾಡ್ತಿದಾರೆ 10-12 ಸಾವಿರಕ್ಕೆ. ಅದೆಲ್ಲ ಮ್ಯಾಟರ್ ಆಗಲ್ಲ. ಅಂದ್ರೆ ನಿಮ್ ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಇವತ್ ನೀವು ಸ್ಟಾರ್ಟ್ ಮಾಡ್ರೆ ನೋಡಿಸ್ನ, ಈಗ ಲಾಸ್ಟ್ 10 days ಅಲ್ಲಿ ಏನಾಗ್ಬಿಡುತ್ತೆ, ಗ್ರೂಪ್ ಗಳಲ್ಲೆಲ್ಲ ಅದು ಹೊಸ ಕಂಟೆಂಟ್ ಬರ್ತಾ ಹೋಗುತ್ತೆ. ಅವಾಗ ನೀವು ಟೆನ್ಷನ್ ಆಗಿ ಅದು ಓದ್ಲಾ ಇದು ಓದ್ಲಾ ಅದೆಲ್ಲ ಇಟ್ಕೋಬಾರ್ದು. ನಿಮ್ ಹತ್ರ ಏನಿದೆಯೋ ಅದನ್ನ ನೀಟಾಗಿ ಓದಿ. ಅಟ್ಲೀಸ್ಟ್ ಅದ್ರೊಳಗೆ 60 ಮಾರ್ಕ್ಸ್ ಬರ್ಲಿ, ನಿಮ್ ನಂಗೆ ಚೆನ್ನಾಗಿ ಬರ್ಬೋದು. ಈ 10 ಓದಿ ಕನ್ಫ್ಯೂಸ್ ಆಗಿ 60 ಬರೋದ್ನ 40 ಬಂದಂಗ್ ಮಾಡ್ಕೊಂಡು ನಿಮ್ಗೆ ಪ್ರಾಬ್ಲಮ್ ಮಾಡ್ಕೋಬಾರ್ದು ಅಂತ ನನ್ನ ಅಡ್ವೈಸ್. ಸರ್ದ್ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದೆ, ನಾವು ನೋಡ್ತಾ ಇರ್ತೀವಲ್ಲ. ಈಗ IIMS ಅಲ್ಲೂ ನೀವು ಇಲ್ಲೇ ಇಲ್ಲ ಪಕ್ಕದಲ್ಲೇ ಕೋಲಿಕ್ಸ್ ವರ್ಕ್ ಮಾಡ್ತಿದೀವಲ್ಲ, ಅವರು ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಿದಾರೆ ನಿಮಗೋಸ್ಕರ. ಅಟ್ಲೀಸ್ಟ್ ಈ ತರ ಫ್ರೀಯಾಗಿ ನಿಮ್ಗೆ ವಿಡಿಯೋ ಸಿಗ್ತಾ ಇದೆ, ಕಷ್ಟಪಟ್ಟು ವರ್ಕ್ ಮಾಡ್ತಿದಾರೆ. ನೋಡಿ, ಇದನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ, ಮತ್ತೆ ಯಾರು ಡಿಮೋಟಿವೇಟ್ ಆಗ್ಬಿಟ್ಟು CRE ರಿಸಲ್ಟ್ ಕಡೆಯಿಂದ, ಸೊ ಇದೊಂದು ಜಸ್ಟ್ ನಿಮ್ದು ಪಾರ್ಟ್ ಆಫ್ ದಿ ಲೈಫ್ ಇದೆ. ಸೊ ನೆಕ್ಸ್ಟ್ ನಿಮ್ಗೆ ನಾಸೆಟ್ 8 ಇದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಆಪ್ ಅಲ್ಲಿ ಕೂಡ ಎಕ್ಸ್ಪರ್ಟ್ ಗಳ ಕಡೆಯಿಂದ, ಅಂದ್ರೆ ರೀಸೆಂಟ್ ಆಗಿ ಯಾರ್ಯಾರು ಎಕ್ಸಾಮ್ಸ್ ಎಲ್ಲ ಪಾಸ್ ಆಗಿದ್ದಾರೆ ಅವ್ರಿಗೊಂದು ಟೀಮ್ ಮಾಡ್ಕೊಂಡು ಸೂಪರ್ ಆಗಿರ್ತಕ್ಕಂಥ ಟೆಸ್ಟ್ ಸೀರೀಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ರಿ. ಡೆಫಿನೆಟ್ಲಿ 100% ಹೆಲ್ಪ್ ಆಗೇ ಆಗುತ್ತೆ. ಆ
ಸಿರಿತ್ ಗಳಿಂದ ಡೈರೆಕ್ಟ್ ಕ್ವಶನ್ಸ್ ಗಳು ಬರ್ತಕ್ಕಂಥ ಚಾನ್ಸ್ ಇದೆ. ಯಾಕಂದ್ರೆ ನಾವು ರೀಸೆಂಟ್ ಆಗಿ ಬರ್ತಕ್ಕಂಥ ಎಲ್ಲಾ ಪ್ರತಿಯೊಂದು ನಾಸೆಟ್ ಎಕ್ಸಾಮ್ ನ ಬರೆದು ಎಲ್ಲಾನು ಟಾಪ್ ರ್ಯಾಂಕ್ ಅಲ್ಲಿ ನಾವು ಕ್ವಾಲಿಫೈ ಮಾಡಿದ್ವಿ. ಅಂದ್ರೆ ನಮ್ಗೆ ಎಕ್ಸಾಮ್ ಮೈಂಡ್ ಸೆಟ್ ಒಂದು 90% ಗೊತ್ತು. ಸೊ ಉಳಿದಿರೋ 10% ಅಲ್ಲಿ CRE ಎಕ್ಸಾಮ್ ತರ ಬರ್ತೇವೆ ಅಂತವಕ್ಕೆಲ್ಲ ನೀವು ಕನ್ಸಿಡರ್ ಮಾಡ್ಕೋಬಾರ್ದು. ಓಕೆ, ಸೊ ನೀವೇನ್ ಮಾಡಿ ಅಂತಂದ್ರೆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಇರ್ತಕ್ಕಂಥ ಫ್ರೀ ಕಂಟೆಂಟ್ ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆದ್ರೆ ನೀವು ನಿಮಗೆ ಏನ್ ಬೇಕು ಅಕ್ಯುರೇಟ್ ಗೈಡ್ಲೈನ್ಸ್ ಗಳು, ಸ್ಪೆಷಲಿ ಏಮ್ಸ್ ರಿಲೇಟೆಡ್ ಗೈಡ್ಲೈನ್ಸ್ ಗಳು, ಅದನ್ನ ಕೂಡ ನಾವು ಇನ್ಸ್ಟಾಲ್ ಅಲ್ಲಿ ಫ್ರೀ ಆಗಿ ಕಂಟೆಂಟ್ ಎಲ್ಲ ಆಡ್ ಮಾಡಿದೀವಿ. ಮತ್ತೆ ಟೆಸ್ಟ್ ಸೀರೀಸ್ ನ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ಸ್ಪೆಷಲಿ JNM ಸ್ಟೂಡೆಂಟ್ ಇದ್ದೀರಾ, ನಿಮ್ ಮೈಂಡ್ ಸೆಟ್ ಅಲ್ಲಿ ನಮ್ಗೆ ಆಗಲ್ಲ ಅಂತಿದೆ, ಅವರೆಲ್ಲ ಇದರಿಂದ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ಹೊರಗಡೆ ಬನ್ನಿ. ಕೊಟ್ರೇಶ್ವರ ನಮ್ ಜೊತೆಗೆ ಇರ್ತಾರೆ. ನಿಮ್ಗೆ ಏನೇನ ಕೊಟ್ರೇಶ್ವರ ಕಡೆಯಿಂದಾನೆ ಹೆಲ್ಪ್ ಬೇಕು ಅಂದ್ರೆ ನಾನು ನಿಮ್ಗೆ ಪರ್ಸನಲ್ ಆಗಿ ಮಾತಾಡ್ತೀನಿ. ಹಂಗೇನಿಲ್ಲ, ಫುಲ್ ಫ್ರೀ ಮೈಂಡೆಡ್ ಹ್ಯಾಪಿ ಪರ್ಸನ್. ಗೈಡೆನ್ಸ್ ಕೊಡಕ್ಕೆ ಯಾವಾಗ ಅವರು ರೆಡಿ ಇರ್ತಾರೆ, ನಾವು ರೆಡಿ ಇರ್ತೀವಿ. ಸೊ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಕನ್ನಡದಲ್ಲಿ ಹಿಂಗೆ ತುಂಬಾ ಒಳ್ಳೆ ವಿಡಿಯೋಗಳನ್ನ ನಾವು ತಗೊಂಡ್ ಬರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.